ಒಬ್ಬರೇ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲೆಲ್ಲರೂ ಕಣ್ಣುಗಳು ಮುಚ್ಚಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ರಾಜ. ತಂದೆಯಾದ ದೇವರೇ, ರಾತ್ರಿ ಎಲ್ಲ ನಮಗೆ ಸುಖವಾದ ನಿಧಿಯನ್ನು ಕೊಟ್ಟು ಈ ಉದಯ ಕಾಲವನ್ನು ನೀವು ಕೊಟ್ಟಿದ್ರಿ ದೇವರೇ, ಅದಕ್ಕಾಗಿ ನಿಮಗೆ ವಂದನೆಗಳು, ಕೃತಜ್ಞತೆಗಳು ದೇವರೇ. ತಂದೆಯಾದ ದೇವರೇ, ನಿಮ್ಮ ಗ್ರಂಥದಲ್ಲಿ ಬರೆದ ಪ್ರಕಾರ ನಾವು ಬದುಕುವಂತೆ ದೇವರೇ ನಮಗೆ ಸಹಾಯ ಮಾಡು. ವಿಶೇಷವಾಗಿ ತಂದೆ, ಈ ಒಂದು ಬೆಳಗಿನ ಸಮಯದಲ್ಲಿ ಕರ್ತನೆ ಗೂಗಲ್ ಮೀಟಿಂಗ್ನಲ್ಲಿ ಅಟೆಂಡ್ ಆಗಿರೋದು ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಪ್ಪ. ತಂದೆ, ನಿನ್ನ ಮಕ್ಕಳು ದಾಹದಿಂದ ನಿನ್ನ ಮಾತುಗಳನ್ನು ಕೇಳಬೇಕಂತ ದೇವರೇ ಅವರ ಆಸಕ್ತಿಯಿಂದ ಬಂದಿದ್ದಾರೆ ತಂದೆ. ತಂದೆಯವರೆಲ್ಲರನ್ನ ದೇವರ ಆತ್ಮಿಕವಾದ ರೀತಿಯಲ್ಲಿ ಆಶೀರ್ವದಿಸು ತಂದೆ. ಮತ್ತು ಇನ್ನು ಯಾರೆಲ್ಲ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ನಿಮ್ಮ ಚಿತ್ತಿದೆ ದೇವರೇ, ಅವರೆಲ್ಲರೂ ಸಕಾಲದಲ್ಲಿ ಬಂದು ನಿಮ್ಮ ಮಾತುಗಳು ಕೇಳಲಿಕ್ಕೆ ಬೇಗನೆ ಬರಲಿಕ್ಕೆ ನೀವು ಸಹಾಯ ಮಾಡಪ್ಪ ತಂದೆ. ಈಗ ತಂದೆ, ಈಗ ತನಕ ನಿಮ್ಮನ್ನು ಆರಾಧಿಸಿದ್ದೀವಿ, ನಿಮ್ಮನ್ನು ಕೊಂಡಾಡಿದ್ದೀವಿ ತಂದೆ. ತಂದೆ, ಸ್ವಲ್ಪ ಸಮಯ ನಿಮ್ಮ ಮಾತುಗಳನ್ನ ತಿಳಿಸುವಾಗ ದೇವರೇ ಹೇಳುವಂತೆ ನನಗೆ ಪರಿಶುದ್ಧಾತ್ಮ ಜ್ಞಾನವನ್ನು, ಅದೇ ರೀತಿ ಕೇಳುವಂಥ ಎಲ್ಲರಿಗೂ ವಿವೇಕ ಜ್ಞಾನವನ್ನು ದಯಪಾಲಿಸಬೇಕಾಗಿ ನಮ್ಮ ರಕ್ಷಕನು ಓಡಿನಾದಂಥ ಯೇಸು ಸ್ವಾಮಿ ಹೆಸರು ಪ್ರಾರ್ಥನೆಯ ದೇವರೇ, ಆಮೆನ್. ಓಕೆ ಪ್ರೇ, ಎಲ್ಲರಿಗೂ ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಹೃದಯಪೂರ್ವಕದಂಥ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ ಪ್ರೇ. ಹೇಗೂ ದೇವರು ಮತ್ತೊಂದು ಆವೃತ್ತಿ ಇಂಥ ಒಂದು ಸಮಯವನ್ನು ದೇವರು ನನ್ನ ಕೊಟ್ಟದಕ್ಕಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೂಡಿ ಬಂದ ಎಲ್ಲರಿಗೂ ಆತ್ಮೀಯರಿಗೂ ಯೇಸು ಸ್ವಾಮಿ ಹೆಸರಲ್ಲಿ ನಾವು ವಂದನೆ ಸಲ್ಲಿಸ್ತಾ ಇದ್ದೀವಿ. ದೇವ್ರ ಮಕ್ಕಳೇ, ಇವತ್ತು ಬಹಳ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಪಾಠದ ಹೆಸರು ಏನಿದೆ ನೋಡ್ರೆ ಪ್ರತಿಯೊಬ್ಬರು ಬರ್ಕೊಳ್ರಿ. ನರಾಂತಕನಿಗೆ ಗಲ್ಲು ಶಿಕ್ಷೆ, ದೈವಾಂತಕರಿಗೆ ಯಾವ ಶಿಕ್ಷೆ ಎಂಬುದಾಗಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನರಾಂತಕರಿಗೆ ಗಲ್ಲು ಶಿಕ್ಷೆ, ದೈವಾಂತಕರಿಗೆ ಯಾವ ಶಿಕ್ಷೆ ಎಂಬುದಾಗಿ. ದೇವ್ರ ಮಕ್ಕಳೇ, ನರಾಂತಕ ಅಂದ್ರೆ ಏನು? ನರಾಂತಕರು ಅಂದ್ರೆ ಏನು? ಅಂದ್ರೆ ನರಾಂತಕರು ಅಂದ್ರೆ ನರ ಮನುಷ್ಯರನ್ನ ಕೊಲ್ಲುವಂಥದ್ದು. ಕೊಲ್ಲುವಂಥವ್ರಿಗೆ ನರಾಂತಕರು ಅಂತ ಹೇಳ್ತಾರೆ. ಇಂಥವರಿಗೆ ಈ ಕಾನೂನು ಏನ್ ಮಾಡ್ತದೆ ಅಂದ್ರೆ, ಅಥವಾ ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ತದೆ. ಒಂದು ಅಥವಾ ಎರಡು ಹೆಚ್ಚಾದಂಥ ಕೊಲೆಗಳನ್ನು ಮಾಡಿದಾಗ ಆ ಒಂದು ವ್ಯಕ್ತಿಗೆ, ನರಮನಸ್ಸನಿಗೆ ಕಾನೂನು ಗಲ್ಲು ಶಿಕ್ಷೆ ಅಂದ್ರೆ ಕೊನೆಯಲ್ಲಿ ಅವನ್ನ ನೇತು ಹಾಕಿ ಅವನ ಪ್ರಾಣವನ್ನ ತೆಗಿತಾರೆ. ಅದಕ್ಕೆ ಗಲ್ಲು ಶಿಕ್ಷೆ ಅಂತ ಹೇಳ್ತಾರೆ. ಗಲ್ಲು ಶಿಕ್ಷೆ ಯಾಕಂದ್ರೆ ದೇವ್ರ ಮಕ್ಕಳೇ, ಈ ಕಾನೂನಲ್ಲಿ ಇಂಥ ಒಂದು ಸಿಸ್ಟಮ್ ಇದೆ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನು ಕೊಲ್ಲಬಾರ್ದು. ಒಂದು ವೇಳೆ ಅವನು ಏನೇ ತಪ್ಪು ಮಾಡಿದ್ರು ಕೊಲ್ಲಬಾರ್ದು. ಅದನ್ನ ಅವನು ತಪ್ಪು ಮಾಡಿದ್ರೆ ಅವನ್ನ ಕಾನೂನಿಗೆ ಒಪ್ಪಿಸ್ಬೇಕು ಹೊರತು, ಆದರೆ ಮತ್ತೊಬ್ಬ ವ್ಯಕ್ತಿನ ಕೊಲೆ ಮಾಡುವಷ್ಟು ಮಟ್ಟಿಗೆ, ಸಾಯಿಸುವಷ್ಟರ ಮಟ್ಟಿಗೆ ಹೋಗ್ಬಾರ್ದು. ಒಂದು ವೇಳೆ ತಪ್ಪಿನ ಅವನ ಸಾಯಿಸಿದ್ರೆ ಅಂತ ವ್ಯಕ್ತಿಯನ್ನ ಏನ್ ಮಾಡಿದ್ರೆ ಮರಣದಂಡನೆ ಅಂದ್ರೆ ಅವನ ಗಲ್ಲಿಗೇರಿಸ್ತದೆ ದೇವ್ರ ಮಕ್ಕಳೇ. ಅದಕ್ಕೆ ಇಂಥ ಒಂದು ವಿಷಯಕ್ಕೆ ಏನಂದ್ರೆ ಗಲ್ಲು ಶಿಕ್ಷೆ ಅಂತ ಹೇಳ್ತಾರೆ. ಗಲ್ಲು ಶಿಕ್ಷೆ. ಇನ್ನೊಂದು ಜೀವವಾದ ಶಿಕ್ಷೆ ಇದೆ. ಜೀವವಾದ ಶಿಕ್ಷೆ ಅಂದ್ರೆ ಸುಮಾರು 15 ವರ್ಷ 14 ವರ್ಷ ಅವನು ಜೈಲಲ್ಲೇ ಇರಬೇಕು. ಅಂದ್ರೆ ನಂತರ ಅವನು ಹೊರಗಡೆ ಬರ್ಬೋದು. ಗಲ್ಲು ಶಿಕ್ಷೆ ಆ ರೀತಿ ಎಲ್ಲ ಅವನು ಮರಣ ಆ ಜೈಲಲ್ಲೇ ಆಗೋಯ್ತದೆ. ವಿಚಿತ್ರವಾಗಿ ಅವನ್ನ ಆ ಒಂದು ಕತ್ತಿಗೆ ಕುಣಿಕೆ ಹಾಕಿ ಆತನ ಏನ್ ಮಾಡ್ತಾರೆ ಸಾಯಿಸ್ಬಿಡ್ತಾರೆ ದೇವ್ರ ಮಕ್ಕಳೇ. ಅಂತ ಒಂದು ಕಾನೂನು ಭಾರತ ಸಂವಿಧಾನದಲ್ಲಿ ಮತ್ತು ನಮ್ಮ ಒಂದು ಇದರಲ್ಲಿ ನೋಡ್ತಿರ್ತಾರೆ. ಅದರಿಂದ ಯಾರನ್ನು ಸಹಾಯ ಮಾಡೋದು, ಕೊಲೆ ಮಾಡಬಾರ್ದು. ಕೊಲೆ ಮಾಡಿದ್ರೆ ಇಂಥ ಒಂದು ಕಾರ್ಯಗಳು ನಡೀತದೆ ಎಂಬುದಾಗಿ ಈ ಒಂದು ಕಾನೂನು ಒಂದು ಸಿಸ್ಟಮ್ ಅನ್ನ ಇಟ್ಟಿದೆ. ಮತ್ತೆ ದೈವಾಂಧಕರು ಅಂದ್ರೆ ಯಾರು? ದೈವಾಂಧಕರೇ ಅಂದ್ರೆ ಯಾರು? ದೈವಾಂಧಕರು ಅಂದ್ರೆ ದೇವರನ್ನ ಕೊಲ್ಲುವವನಿಗೆ ದೇವರನ್ನ ಕೊಲ್ತಾರ. ಯಾವ ರೀತಿ ಕೊಲ್ತಾರ? ಕೆಲವರು ನನ್ನ ಪಾಲಿಗೆ ಅವನು ಸತ್ತಿದ್ದಾನೆ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬನ ವಿಷಯದಲ್ಲಿ ಅವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾನೆ, ನಮ್ಮ ವಿಷಯ ನನ್ಗೆ ಹೇಳ್ಬೇಡಿಯಪ್ಪ, ನನ್ನ ಪಾಲಿಗೆ ಅವ್ರು ಸತ್ತೋದ್ರು, ನಾನು ಅವನು ಸತ್ತೋದ್ರು ಮಣ್ಣಾಗಕ್ಕೆ ನಾನು ಬರಲ್ಲ, ನನ್ನ ಪಾಲಿಗೆ ಅವನು ಸತ್ತೋದ ಅಂತ ಹೇಳ್ತಾರೆ ಈ ಲೋಕದಲ್ಲಿ. ಆ ರೀತಿಯಲ್ಲಿ ದೇವರಿಲ್ಲವೆಂದು ಜೀವಿಸ್ತಾರಲ್ಲ, ಅವರೇ ದೈವಾಂಧಕರು. ದೇವರೇ ಇಲ್ಲ ಕಣ್ರಿ, ನಾಸ್ತಿಕ ಅಂತ ಹೇಳ್ತಾರೆ. ಅಂಥವ್ರನ್ನ ದೈವಾಂಧಕರು, ದೇವರನ್ನ ದೂಷಿಸುವರು ಅಂತ ನಾವು ತಿಳ್ಕೊಳ್ಬೇಕು. ನೋಡಿ ಬೈಬಲ್ ಅಲ್ಲಿ ಈ ಪ್ರಪಂಚದಲ್ಲಿ ಮೊದಲನೇ ಮರಣ ಅದು
ಒಂದು ಮರ್ಡರಿಂದನೇ ಆಗ್ತದೆ, ಕೊಲೆಯಿಂದನೇ ಆಗ್ತದೆ. ಮೊದಲನೇ ಪ್ರಪಂಚದಲ್ಲಿ ಫಸ್ಟ್ ಸತ್ತಂತವನು, ಆ ಮನುಷ್ಯರಲ್ಲಿ ಸತ್ತವನು, ಅದು ಮೊದಲನೇದಾಗಿ ಆ ಕೊಲೆ ಆಗ್ತದೆ. ಅದೆಲ್ಲಿ ನೋಡ್ತೀವಿ ಅಂದ್ರೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ ನಾವು 8ನೇ ವಚನ ಓದುವಾಗ ಅಲ್ಲಿ ಮೊದಲನೇ ಕೊಲೆ ನಾವು ನೋಡ್ತೀವಿ. ಅಣ್ಣನಿಂದ ತಮ್ಮನ ಕೊಲೆ ಆಗೋದನ್ನ ನೋಡ್ತೀವಿ. ನೋಡ್ರಿ ಅಲ್ಲಿ ಆದಿಕಾಂಡ. ತರುವಾಯ ಕಾಯಿನನನ್ನು ತನ್ನ ತಮ್ಮನಾದ ಹೆಬೆಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ನೋಡ್ರಿ, ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ ಅಡವಿಗೆ ಹೋಗೋಣ ಬಾ ಅಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನಮ್ಮೆಲ್ಲರಿಗೂ ಈ ಒಂದು ಚರಿತ್ರೆ ನಮ್ಗೆ ಗೊತ್ತಿದೆ, ಈ ಹಿನ್ನೆಲೆ ನಮ್ಗೆ ಗೊತ್ತು. ಏನಕ್ಕಂದ್ರೆ ಒಂದೇ ಒಂದು ಕಾರಣ ಕೂಡ ದೇವರು ಹೇಬೆಲನ ಮೆಚ್ಚುತ್ತಾ ಇದ್ದಾನೆ. ಹೇಬೆಲನ ನಂಬಿಕೆಯನ್ನ, ಅವನ ಹಾವಭಾವಗಳನ್ನ, ಪ್ರತಿಯೊಂದು ವಿಷಯವನ್ನ ಏನ್ ಮಾಡ್ತಿದ್ದಾನೆ, ದೇವರಿಗೆ ಸಂತೋಷ ಹೇಬೆಲನ ಕಂಡ್ರೆ. ಇದನ್ನ ಸಹಿಸಕ್ಕಾಗದೇ ಕಾಯಿಲನು ಸೈತಾನ ಒಳಗೊಂಡು ಅದನ್ನ ತಡ್ಕೊಳಕ್ಕಾಗದೆ ತನ್ನ ತಮ್ಮನ ಏನ್ ಮಾಡಿದ್ರೆ ಮೊದಲನೇದಾಗಿ ಮರ್ಡರ್ ಮಾಡ್ತಾನೆ. ಮೊದಲನೇ ಮರಣ ಆಗ್ಬಿಡನೆ. ಆ ಮರಣ ಮಾಡಿದಾಗ ನೋಡಿ, ಒಂದು ವೇಳೆ ದೇವ್ರೇನ್ ಹೇಳ್ತಾರೆ ಗೊತ್ತಾ, ಅವನು ಸಾಯಿಸಿದ್ರು ಸಹ ದೇವ್ರೇನ್ ಹೇಳ್ತಾರೆ ಗೊತ್ತಾ, 15ನೇ ವಚನ ಓದಿ. ಅದಕ್ಕೆ ಯೆಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಮರಣ ದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರ ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಕಾಯಿನನು ನೋಡಿ ಏನಂತಿದೆ, ಅದ್ಭುತವಾದ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಕಾಯಿಲನ್ನು ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು. ಅಂದ್ರೆ ಒಬ್ಬ ಮನುಷ್ಯನ ಕೊಲೆ ಮಾಡಿದ್ರು ಸಹ ಈ ಕಾನೂನು ಏನ್ ಮಾಡ್ತದೆ, ಅವನ್ನ ಗಲ್ಲಿಗೇರಿಸಬೇಕು, ಮರಣದಂಡನೆ ಕೊಡ್ಬೇಕಂತ ಆಜ್ಞೆ ಮಾಡ್ತದೆ. ಆದ್ರೆ ದೇವ್ರು ಹೇಳ್ತಾರೆ, ಯಾರ ಪ್ರಾಣವನ್ನ ತೆಗೆದ್ರು ಸಹ ಇನ್ನೊಬ್ಬ ಮನುಷ್ಯನ ಪ್ರಾಣವನ್ನ ನಾವು ಬಲವಂತವಾಗಿ ತೆಗಿಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಅವನ ತೆಗೆದ್ರೆ, ಅವನ್ನ ಸಾಯಿಸಿದ್ರೆ 7ರಷ್ಟು ಪ್ರತಿದಂಡನೆ ಅಂತ ಹೇಳ್ತಾರೆ. ಅಂದ್ರೆ ದೇವರ ಚಿತ್ತಪ್ರಿಯವ್ರ ಮಕ್ಕಳೇ, ಯಾವ ಮನುಷ್ಯನೂ ಸಹ ಬಲವಂತವಾಗಿ ಸಾಯಿಸಬಾರ್ದು. ಏನಕ್ಕೆ ಅಂದ್ರೆ ನಾನು ಮುಂದೆ ಹೇಳ್ತೀನಿ ಗೊತ್ತಾಗ್ತದೆ ಯಾಕೆ ಸಾಯಿಸಬಾರ್ದು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು 2ನೇ ಮರಣವನ್ನು ನೋಡ್ತೀವಿ ಬೈಬಲಲ್ಲಿ. 2ನೇ ಮರಣ, 2ನೇ ವ್ಯಕ್ತಿ. ಮೊದಲನೇದಾಗಿ ಹೇಬೆಲನ ಸಾಯೋದು ನೋಡ್ತೀವಿ. 2ನೇದಾಗಿ ನೋಡುವಾಗ ಆದಿಕಾಂಡ ಪುಸ್ತಕ ಅದೇ 4ನೇ ಅಧ್ಯಾಯ 23ನೇ ವಚನ ಓದಿಕೊಂಡ್ರೆ, ತನ್ನ ಹೆಂಡತಿಯರಿಗೆ ಹೀಗೆಂದನು, ಆದಾಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೇಮೆಕನ ಹೆಂಡತಿಯರೇ, ನಾನು ಹೇಳೋದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೇಮೆಕನನ್ನು ಹೊಡೆದವನಿಗೆ 77ರಷ್ಟಾಗುವುದಲ್ಲವೇ? ಲೆಮೇಕನು 2ನೇ ಮರಣ ಲೆಮೇಕನ್ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾರೆ. ಕಾಯಿಲನ ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಆದ್ರೆ ಲೆಮೇಕರನ್ನ ಹೊಡೆದವನಿಗೆ 77ರಷ್ಟು ರಕ್ಷ ಆಗೋದು. ನೋಡಿ, ದೇವ್ರ ಮಕ್ಕಳಿಗೆ ಯಾಕೆ ಮಾಡುವಾಗ ಒಬ್ಬ ಮನುಷ್ಯನ ಮತ್ತೊಬ್ಬನ ಏನ್ ಮಾಡೋದು, ಕೊಲೆ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು ಅಂತ ಇಲ್ಲಿ ದೇವರು ಸ್ಪಷ್ಟವಾಗಿ ಈ ಒಂದು ತನ್ನ ಗ್ರಂಥದಲ್ಲಿ ಬರೆಸ್ತಾ ಇದೆ. ದೇವ್ರ ಮಕ್ಕಳು ತನ್ನ ಭಕ್ತಾದಿಗಳ ಮೂಲಕ ಬರೆಸ್ತಾ ಇದ್ದಾರೆ. ಕಾಯಿನ ಕೊಂದವನಿಗೆ 7ರಷ್ಟು ಪ್ರತಿದಂಡನೆ. ಅದೇ ರೀತಿ ಒಂದು ವೇಳೆ ಲೆಮೇಕನ ಕೊಂದವನಿಗೆ 77ರಷ್ಟು, ಅಂದ್ರೆ 2ನೇ ಮರಣ ಲೆಮೇಕನ ಅಂತಿದ್ರೆ. ಈಗಲೂ ಈ ಪ್ರಪಂಚದಲ್ಲಿ ದೇವ್ರ ಮಕ್ಕಳೇ ನರಂತಕರಿದ್ದಾರೆ. ಈಗಲೂ ಸಹ ನಮ್ಮ ಒಂದು ಸಮಾಜದಲ್ಲಿ, ಸೊಸೈಟಿಯಲ್ಲಿ ನರಂತಕರಿದ್ದಾರೆ. ಒಂದ್ ವೇಳೆ ಚರಿತ್ರೆನ ನೋಡುವುದಾದ್ರೆ ಬಿನ್ ಲಾಡನ್ ಅದರ ಒಂದು ಕಾಲದಲ್ಲಿ ಭಯಂಕರವಾದಂತಹ ಜನರನ್ನ ಸಾಯಿಸಿದಾರೆ. ಅದೇ ರೀತಿ ಒಂದು ಪಾಕಿಸ್ತಾನದ ವ್ಯಕ್ತಿ ಕಸಬ್, ಅವನು ಸಹ ಒಂದು ಹೋಟೆಲ್ಗೆ ನುಗ್ಗಿ ಅನೇಕರನ್ನ ಕೊಲ್ಲಲಿಕ್ಕೆ ಬಾಂಬ್ ಹಾಕಿ ಅವನು ಸಹ ಕಸಬ್ ಎಂಬುದಾಗಿ. ಮತ್ತೆ ಸದ್ದಾಂ ಹುಸೇನ್, ಇವರು ಸಹ ಒಂದು ಕಾಲದಲ್ಲಿ ನರಾಂತಕನ ಒಂದು ಕೊಲೆ ಅಲ್ಲ, 2 ಕೊಲೆ ಅಲ್ಲ, ಇಡೀ ಗ್ರಾಮವನ್ನೇ ಅವರು ಉಡಾಯಿಸ್ತಾ ಇದ್ದಾರೆ. ಅದೇ ರೀತಿ ಕಿಲ್ಲರ್ ವೀರಪ್ಪನ್, ಇವರೆಲ್ಲರಿಗೂ ಸತ್ತೋಗಿದ್ದಾರೆ ದೇವ್ರ ಮಕ್ಕಳೇ. ಆದ್ರೆ ಇವರೆಲ್ಲರಿಗೂ ಏನ್ ಶಿಕ್ಷೆ ಅಂದ್ರೆ ಇವರೆಲ್ಲರೂ ಗಲ್ಲಿಗೇರಿಸುವಂತ ಕಾನೂನು.
ಯಾಕಂದ್ರೆ ಇವರು ನರಹತ್ಯೆ ಮಾಡಿದಾರೆ ಪ್ರೇ, ಇವರೆಲ್ಲರಿಗೂ ಗಲ್ಲು ಶಿಕ್ಷೆ ಆಯಿತು. ಈ ಆಲೋಚನೆ ಯಾರಿಂದ ಬಂದಿದ್ರೆ ಒಬ್ಬರನ್ನು ಕೊಲ್ಲುವುದೆಂದು ಏನು ಸೈತಾನನ ಆಲೋಚನೆ ಪ್ರೇ. ಯಾಕಂದ್ರೆ ಇವ್ರನ್ನ ಕೊಲ್ಲಬೇಕು, ಯಾಕಂದ್ರೆ ಮತ್ತೊಬ್ಬನೇ ಅವನು ಕೊಂದಿದ್ದಾನೆ, ಅದರಿಂದ ಇವನು ಗಲ್ಲಿಗೆ ಇರಿಸಬೇಕು, ಇವ್ರನ್ನ ಸಾಯಿಸ್ಬೇಕು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೀವಿ ಕಾನೂನು 302 ಅಂತ ಹೇಳ್ತಾರೆ ಪ್ರೇ, 302 ಪ್ರಕಾರ ಇವನ ಗಲ್ಲಿಗೆ ಹಾಕ್ಬೇಕಂತ ಹೇಳ್ತಾರೆ ದೇವ್ರ ಮಕ್ಕಳೇ. ನೋಡಿ, ದೇವರ ಹೋಲಿಕೆಯಲ್ಲಿರೋ ಮನುಷ್ಯನು ಕೊಲೆಯನ್ನು ಮಾಡಿಸಿ ಇನ್ನು ಭೂಮಿಯಲ್ಲಿ ಇರಬಾರದೆಂದು ಸೈತಾನ, ಇದು ಸೈತಾನನ ಪ್ಲಾನ್ ಪ್ರೇ. ದೇವರ ಹೋಲಿಕೆಯಲ್ಲಿರುವಂತ ಮನುಷ್ಯನು ಇನ್ನೆಂದಿಗೂ ಈ ಭೂಮಿಯಲ್ಲಿ ಇರಬಾರ್ದು, ಒಬ್ಬನ ಸಾಯಿಸದ್ನ ಇವನು ಸಹ ಸಾಯಿಸ್ಬೇಕು. ಇದು ಯಾರ ಪ್ಲಾನ್ ಅಂದ್ರೆ ಸೈತಾನನ ಅಪವಾದಿಯ ಪ್ಲಾನ್ ದೇವ್ರ ಮಕ್ಕಳೇ. ಯಾಕಂದ್ರೆ ನೋಡಿ ಪ್ರೇ, ಈ ಸೈತಾನನ ಈ ಪ್ಲಾನ್ ಮಾಡಿದ್ದಾನೆ ಏನಕ್ಕಂದ್ರೆ 2 ತಿಮೋಥಿ ಪುಸ್ತಕ 2ನೇ ಅಧ್ಯಾಯ ನೋಡಿ ಪ್ರೇ 24ನೇ ವಚನ ನೋಡ್ಕೊಳ್ಳೋಣ ಪ್ರೇ. 2 ತಿಮೋಥಿ ಪುಸ್ತಕ 2ನೇ ಅಧ್ಯಾಯ 24ನೇ ವಚನವನ್ನ ದಯಮಾಡಿ ಹೋದ್ರಿ. ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧು ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವನು ಆಗಿರಬೇಕು. ಸಾಕು ಮಗಳೇ. ನೋಡಿ, ಇಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಬರೆಯಲ್ಪಡಂದ್ರೆ ನಾವು ಆಲೋಚನೆ ಮಾಡ್ಬೇಕು ದೇವ್ರ ಮಕ್ಕಳೇ, ಆಲೋಚನೆ ಮಾಡ್ಬೇಕು. ಇಲ್ಲಿ ಹೇಳುವಂತ ಮಾತು 2 ತಿಮೋಥಿ 2ನೇ ಅಧ್ಯಾಯ 4ನೇ ವಚನ ನೋಡುವಾಗ ಹೀಗೆ ಬರೆಯಲ್ಪಟ್ಟಿದೆ ಪ್ರೇ. ದಯಮಾಡಿ 24ನೇ ವಚನವನ್ನ ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಕರ್ತನ ದಾಸನು ಬೋಧಿಸುವುದರಲ್ಲಿ ಪ್ರವೀಣನು, ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು, ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವನು, ನಿಧಾನದಿಂದ ತಿದ್ದುವನಾಗಿರಬೇಕು. ನಿಧಾನವಾಗಿ ತಿದ್ದಬೇಕಂದ್ರೆ ನಿಧಾನವಾಗಿ ಎಂಥ ವ್ಯಕ್ತಿಯನ್ನು ಸಹ ನಿಧಾನವಾಗಿ ನಾವು ತಿದ್ದಬೇಕಂದ್ರೆ. ಒಂದು ಕಾಲದಲ್ಲಿ ನೋಡಿ ಪ್ರೇ, ಒಂದು ಸೌಲನು ಭಯಂಕರನು ಪ್ರೇ. ಪೌಲನಾದಂತಹ ಈ ಸೌಲನು ಭಯಂಕರವಾದಂತಹ ಕೊಲೆಗಡಕ. ಯಾರೆಲ್ಲ ದೇವರನ್ನು ನಂಬುತ್ತಾರೆ, ಯಾರೆಲ್ಲ ಸಭೆಗೆ ಹೋಗ್ತಾರೆ, ಯಾರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾರೆ, ಇವರೆಲ್ಲರನ್ನ ಬಿಟ್ಟರೆ ಭಯಂಕರವಾಗಿ ದಂಡಿಸ್ತಾ ಇದ್ದಾನೆ. ಅನೇಕರ ಕೊಲೆಗೆ ಅವನು ಉತ್ತೇಜನ ಮಾಡ್ತಾ ಇದ್ದಾನೆ. ಸ್ಟೇಪನ ಕೊಲೆ ಆಗ್ಬೇಕಾದ ಕಾರಣ ಈ ಪೌಲನ ದೇವ್ರ ಮಕ್ಕಳೇ. ಆದ್ರೆ ಅವನು ಏನ್ ಮಾಡ ದೇವರ ಕಡೆಗೆ ತಿಳ್ಕೊಳ್ತಾನೆ. ಆದ್ರೆ ಒಂದಲ್ಲ ಒಂದು ದಿನ ದೇವ್ರ ಉದ್ದೇಶನ ಗೊತ್ತಾ, ಯಾರನ್ನೂ ಸಹ ಮತ್ತೊಬ್ಬರನ್ನ ಕೊಲೆ ಮಾಡಬಾರ್ದು, ಅವರು ದೇವರ ಕಡೆಗೆ ದೇವ್ರ ಕಡೆಗೆ ತಿರುಗಿಸ್ಬೇಕನ್ನೋದೇ ದೇವರ ಕಾರ್ಯ, ದೇವರ ಚಿತ್ತ. ನೋಡಿ, ಪೌಲನು ಆ ರೀತಿಯಾದಂಥ ವ್ಯಕ್ತಿ ಏನ್ ಮಾಡ್ತಾನೆ, ದೇವರವನ್ನ ತಿರುಗಿಸ್ತಿರ್ತಾರೆ. ಸತ್ತ ನಂತರ ಸತ್ತ ನಂತರ ಅಲ್ಲ, ಜೀವ ಇರುವಾಗಲೇ ದೇವರು ಒಂದು ಚಾನ್ಸ್ ಕೊಡ್ತಾರೆ. ಅದಕ್ಕೆ ಕಾಯ್ದನಿಗೆ 7ರಷ್ಟು ಯಾರು ಕೊಂದ್ರೆ ಅವನ್ನ 7ರಷ್ಟು ಪ್ರತಿದಂಡನೆ, ಲೆಮೇಕನ ಕೊಂದ್ರೆ 77 ವರ್ಷದ ಪ್ರತಿದಂಡನೆ. ಒಬ್ಬ ಮನುಷ್ಯನ ಕೊಲ್ಲೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ದೇವ್ರ ಮಕ್ಕಳೇ. ಯಾಕಂದ್ರೆ ಒಬ್ಬ ಮನುಷ್ಯನ ಬದಲಾಗಬೇಕನ್ನೋದು ದೇವ್ರ ಚಿತ್ತ. ಯಾಕಂದ್ರೆ ಈ ಭೂಮಿಯಲ್ಲಿ ಇದ್ರೆ ಮಾತ್ರ, ನಾವು ಜೀವಂತವಾಗಿದ್ರೆ ಮಾತ್ರ ಬದಲಾಗಕ್ಕೆ ಸಾಧ್ಯ. ಸತ್ತೋದ್ಮೇಲೆ ಬದುಕಕ್ಕಾಗಲ್ಲ ಪ್ರೇ. ಅದಕ್ಕೆ ಸೈತಾನ ಏನ್ ಮಾಡಿದ್ರೆ, ಇವನು ಬದಲಾಗ್ಬಿಡ್ತಾನೆ ಅಂದ್ಬಿಟ್ಟು ಯಾವ್ದಾದ್ರು ಮೂಲಕ ಸುವಾರ್ತೆ ಬೀಳ್ಬಿಡ್ತದೆ, ಇವನು ಒಂದು ವೇಳೆ ಬದಲಾಗ್ಬೋದು ಅಂತ ಹೇಳಿ ಮಾಡಿ ಅವನು ಏನ್ ಮಾಡಿದಾನೆ, ಆ ಕಾನೂನಿನ ಮೂಲಕ ಆಗಿರ್ಬೋದು, ಯಾವುದೋ ಮೂಲಕ ಆಗಿರ್ಬೋದು, ಒಟ್ಟಿನಲ್ಲಿ ಈ ಭೂಮಿ ಮೇಲೆ ಈ ಮನುಷ್ಯನ ಇರ್ಬಾರ್ದು, ಇವನು ಇದ್ರೆ ತಾನೇ ಬದಲಾಗ್ತಾನೆ. ಅದರಿಂದ ಒಟ್ಟಿನಲ್ಲಿ ಇವನ್ನ ಸಾಯಿಸ್ಬಿಟ್ರೆ ಒಂದು ಆತ್ಮನ ನರಕ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕಂದ್ರೆ ನಮಗೆ ಪುನಃ ಬದಲಾಗಂತ ಚಾನ್ಸ್ ಇಲ್ಲ ಅಂತ ಸೈತಾನನು ಮನುಷ್ಯನನ್ನದೇ ಇಲ್ಲದಂತೆ ಮಾಡ್ತಾನೆ. ಮನುಷ್ಯನ ಇಲ್ಲದಂತೆ ಮಾಡ್ತಾನೆ. ಯಾಕಂದ್ರೆ ಯೋಹಾನನ ಬರೋ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ನೋಡೋದಂದ್ರೆ, ಯೋಹಾನನ ಬರೋ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ನೀವು ಆ ತಂದೆಯಿಂದ, ಒಬ್ಬ ಮನುಷ್ಯನು ಪ್ರತಿಯೊಬ್ಬ ಮನುಷ್ಯನ ಕೊಲೆ ಮಾಡಕ್ ಹೋಗ್ತಾನಂದ್ರೆ ಆ ತಂದೆ ನಿಮ್ಮೆಲ್ಲರಿಗೂ ಸೈತಾನನ ಮಕ್ಕಳು ಅವರೆಲ್ಲ ಅಂತ ಹೇಳ್ತಾರೆ. ಸೈತಾನಗೆ ಒಳಗಾಗಿದ್ರೆ ನೋಡಿ, ನೀವು ಆ ತಂದೆಯಿಂದ ಹುಟ್ಟಿದ್ರು ನಿಮ್ಮ ತಂದೆಯ ದುರುಚ್ಚಲನ್ನೇ ಮಾಡಬೇಕೆಂದಿದ್ರಿ.
ಸೈತಾನದಿಂದ ಹುಟ್ಟಿದಾರೆ. ಅಂದ್ರೆ ಒಳಗಡೆ ಸೈತಾನನು ಬೇರೆಯವರಿದಂತೆ. ಅದಕ್ಕೆ ಈ ಕೊಲೆ ಮಾಡಬೇಕು, ಕೆಟ್ಟ ಕೆಲಸಗಳು ಮಾಡಬೇಕು ಅಂತ ಮನುಷ್ಯರಲ್ಲಿ ಪ್ರೇರೇಪಣೆ ಆಗ್ತದೆ. ಅದಕ್ಕೆ ಹೇಳುವಂತ ಮಾತು, ನಿಮ್ಮ ತಂದೆಯು ದುರುಚಿಗಳನ್ನು ನಡೆಸಲಿಕ್ಕೆಂದಿರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ಆದಿಯಿಂದಲೂ ಅವನು ಕೊಲೆಗಾರನು ಆತ್ಮಿಕವಾಗಿ ಬಂದು ಆ ತಂದೆ ತಾಯಿಗಳಾದಂತ ಅದಾಮಗಳನ್ನು ಸಾಯಿಸಲ್ಪಟ್ಟ, ಅವರು ಕೊಟ್ಟಂತ ಮಕ್ಕಳನ್ನ ಸಾಯಿಸಲ್ಪಟ್ಟ. ನೋಡಿ, ಅನೇಕಗಳಿಗೂ ಈ ಸೈತಾನನ ಪ್ಲಾನ್ ಯಾರು ಭಕ್ತಿಯಿಂದ ನಡೆಸ್ತಾ ಇರ್ತಾರೆ ಅವರೆಲ್ಲರನ್ನ ಸಾಯಿಸ್ಬೇಕಂದ್ರೆ ಅವನು ಒಪ್ಬೋದು. ಮೋಸೆಯನ್ನು ಸಹ ಸಾಯಿಸ್ಬೇಕಂದ್ರೆ ಎಷ್ಟು ಪ್ರಯತ್ನ ಪಟ್ಟರೆ ಆದ್ರೆ ದೇವರನ್ನ ಮಾಡೋದು ತಪ್ಪಿಸು. ಶತಪುರುಷನಾದಂಥ ಯೇಸು ಕ್ರಿಸ್ತನನ್ನು ಸಹ ಸಾಯಿಸ್ಬೇಕಂತ ಇರೋದನೊಳಗೆ ಎಷ್ಟೋ ಪ್ರಯತ್ನ ಮಾಡಿ ಅನೇಕ ಮಕ್ಕಳನ್ನ ಕೊಲಿಸಲ್ಪಟ್ಟ. ಏನಕ್ಕಂದ್ರೆ ಒಟ್ಟಲ್ಲಿ ಯಾರು ಸಹ ಸುವಾರ್ಥ ಸಾರಬಾರದು, ಯಾರು ದೇವರ ಕಡೆ ತಿರುಗಬಾರದು, ಇವರನ್ನ ಮರಣದಂಡ ಮಾಡಿಸಿ ಇವರನ್ನ ಸಂಪೂರ್ಣವಾಗಿ ನರಕ ಕರ್ಕೋಬೇಕನ್ನೋದೇ ಸೈತಾನನ ಪ್ಲಾನ್ ಇರ್ತದೆ. ಅದರಿಂದ ದೇವ್ರ ಮಕ್ಕಳೇ, ಈ ಆದಿಯಿಂದಲೂ ಕೊಲೆಗಾರನಾಗೇನಪ್ರೆ, ಕಾಲದಿಂದಲೂ ಈ ಒಂದು ಸೈತಾನನ ಅಪವಾದಿ ಕೊಲೆಗಾರನಾಗಿದ್ದಾನೆ. ದೇವ್ರ ಮಕ್ಕಳೇ ಆಲೋಚನೆ ಮಾಡಿ. ಅದರಿಂದ ನರಾಂತಕನಿಗೆ ಗಲ್ಲು ಶಿಕ್ಷೆ, ನರಹತ್ಯೆ ಮಾಡುವವನಿಗೆ ಗಲ್ಲು ಶಿಕ್ಷೆ. ಈ ಕಾನೂನು ಬಿಡಲ್ಲ ಅವನ. ಶರೀರವನ್ನ ಕೊಲ್ಲದವನಿಗೆ ಅವನ ಭಯಂಕರವಾದ ರೀತಿಯಲ್ಲಿ ಅದನ್ನ ಗಲ್ಲಿಗೆ ಇರ್ತಿರಪ್ಪ. ಮರಣದಂಡನೆ ಅದು ಬಹಳ ವಿಚಿತ್ರವಾಗಿರ್ತಪ್ಪ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಕತ್ತಿಗೆ ಬಟ್ಟೆ ಹಾಕಿ, ಕಪ್ಪು ಬಟ್ಟೆನ ಹಾಕಿ, ಎರಡು ಕೈಗಳ ಹಿಂದೆ ಕಟ್ಟಿದ್ರೆ ಆ ಒಂದು ಕತ್ತಲೆ ಕೋಣೆಯೊಳಗೆ ಒಂದೇ ಒಂದು ಲೈಟ್ ಇರ್ತದೆ, ಸಣ್ಣ ಲೈಟು. ಆ ಒಂದು ಟೇಬಲ್ ಮೇಲೆ ಹತ್ತಿಸಿ ಒಂದು ಕುಣಿಕೆನ ಬಿಗಿದುಬಿಟ್ರೆ ಅವನನ್ನ ಏನ್ ಮಾಡ್ತಾರೆ, 5 ನಿಮಿಷದಲ್ಲಿ, ಒಂದೇ ಸೆಕೆಂಡಲ್ಲಿ ಅವ್ನು ನಿಂತಿರುವಾಗ ಸ್ಟೂಲನ್ನು ಒದಿತಾರೆ. ಈ ಸಾವು ಭಯಂಕರವಾದ ರೀತಿ ಇರ್ತದೆ. ಆ ಹಗ್ಗನೂ ಬಿಚ್ಕೊಳಕ್ಕಾಗಲ್ಲ, ಅಥವಾ ಅವನು ಉಸಿರಾಡೋಕ್ಕೂ ಆಗಲ್ಲ. ಮತ್ತೆ ಅವನ 2 ಕಾಲು ಕಟ್ಟಿಬಿಟ್ಟಿದ್ದಾರೆ, ಮತ್ತೆ 2 ಕೈಲೇ ಕಟ್ಟಿಬಿಟ್ಟಿದ್ದಾರೆ. ಘೋರವಾದ ರೀತಿಯಲ್ಲಿ ಮರಣ, ಅದನ್ನ ಸಹಿಸಕ್ಕಾಗಲ್ಲ. ಅವನು ನರಳಿ ಹಗ್ಗ ಕುಡಿಕೆ ಅದು ಒದ್ದಾಡಿ ಕೊನೆಗೆ ಪ್ರಾಣವನ್ನ ತೆಗೆದಿದ್ದಾರೆ ದೇವ್ರ ಮಕ್ಕಳೇ. ಇದು ಒಂದು ನರಾಂತಕರಿಗೆ ಈ ಗಲ್ಲು ಶಿಕ್ಷೆಯನ್ನ ಈ ಕಾನೂನು ನಮ್ಮ ದೇಶದಲ್ಲಿ ನಿಗದಿ ಮಾಡಿದೆ. ಅದಕ್ಕೆ ಗಲ್ಲು ಶಿಕ್ಷೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತೀವಿ, ಯಾರನ್ನು ಕೊಲೆ ಮಾಡಬಾರ್ದು. ಒಂದು ವೇಳೆ ಕಾಯಿಲೆ ಕೊಂದವನಿಗೆ 7 ವರ್ಷ ಬರ್ತದೆ. ನಾನೇ ಲೈಂಗಿಕನ ಕೊಂದವನಿಗೆ 77 ವರ್ಷ ಆಯ್ತು ಶಿಕ್ಷೆ ಅವನಿಗೆ. ಅದರಿಂದ ಈ ಸೈತಾನನು ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ. ಇವತ್ತಿನವರೆಗೂ ಭೂಮಿಯಲ್ಲಿ ಅನೇಕ ನೋಡಿ ಇವತ್ತು ವೇಳೆ ಮೊಬೈಲ್ ಓಪನ್ ಮಾಡೋದಾದ್ರೆ, ಟಿವಿನ ಆನ್ ಮಾಡೋದಾದ್ರೆ ಬರೀ ಎಲ್ಲ ನೋಡಿ ಬರೀ ಕೊಲೆ ಮಲ್ಡ್ರು ಮತ್ತೆ ರೇಪ್ ಕೇಸ್ಗಳು ನೋಡುವಾಗ ಪ್ರಪಂಚದಲ್ಲಿ ತುಂಬಿ ತುಳುಕ್ತಾ ಇದೆ. ಸೈತಾನ ಈ ರೀತಿ ಮಾಡಿ ಎಲ್ಲರನ್ನ ನಾಶ ಮಾಡ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ನಾಶ ಮಾಡ್ತಾ ಇದ್ದಾನೆ. ದಿನದಲ್ಲಿ ಎಷ್ಟೋ 100 ಕೊಲೆಗಳು, 100 ರೇಪಿಸ್ಟ್ಗಳು, 100 ತರ ಯಾವುದೋ ರೀತಿ ಒಂದೇಳಿ ಗಂಡನ ಹೆಂಡತಿ ಕೊಲ್ಲುವಂಥದ್ದು, ಹೆಂಡತಿನ ಗಂಡ ಕೊಲ್ಲುವಂಥದ್ದು, ಪ್ರಿಯತಮನ ಪ್ರಿಯತಮೆ ಕೊಳ್ಳುವಂಥದ್ದು. ಈ ರೀತಿ ಆದಿಯಿಂದಲೂ ಇವತ್ತಿನವರೆಗೂ ಆ ಕಾರ್ಯ ನಡೀತದೆ. ಒಂದೇ ಉದ್ದೇಶ, ಈ ಅಪವಾದಿ ಇವರು ಒಂದು ವೇಳೆ ಬದುಕಿದ್ರೆ ಯಾವುದೋ ರೂಪದಲ್ಲಿ ದೇವ್ರ ಕಡೆ ತಿರ್ಕೊಳ್ತಾರೆ. ಅದರಿಂದ ಇವನ ಈ ಭೂಮಿ ಮೇಲೆ ಇಲ್ಲದಂಗೆ ಮಾಡಬೇಕು. ಯಾವ ರೀತಿ ಆತನ ಗುಣ ಇತ್ತು ಅದೇ ತರ ಗುಣವನ್ನ ಈ ಭೂಮಿಯಲ್ಲಿ ಎಲ್ಲರಿಗೂ ಬಿತ್ತಿದ್ದಾನೆ ದೇವ್ರ ಮಕ್ಕಳೇ. ಅದರಿಂದ ಇವತ್ತಿನ ಕಾನೂನು ಅವನಿಗೆ ಗಲ್ಲಿ ಶಿಕ್ಷೆ ಕೊಡುವಂತಾದ್ರೆ, ಒಂದು ವೇಳೆ ದೈವಾಂಧಕರು ಯಾರು ನೋಡೋಣ. ಮತ್ತಾಯನ ಬರೋ ಸುವಾರ್ತೆ 7ನೇ 22ನೇ ವಚನದಿಂದ ಓದಿಕೊಳ್ಳೋಣ. ಮತ್ತಾಯನ ಬರೋ ಸುವಾರ್ತೆ 7ನೇ ನೋಡಿ, ದೈವಾಂಧಕರಿಗೆ ಯಾವ ಶಿಕ್ಷೆ ಅಂತ ಹೇಳ್ತಾರೆ. 7ನೇ 22ನೇ ವಚನ. ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟವು. ಯಾಕೆಂದರೆ ಆತನ ಅವರ ಮ್ಯಾಥ್ಯೂ ಚಾಪ್ಟರ್ 7 ವರ್ಸಸ್ 22. ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ,
ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನೋಡಿ ಪ್ರೇ, ಇಲ್ಲಿ ದೈವಾಂಧಕರು ಇವರೇ ದೈವಾಂಧಕರು ಪ್ರೇ. ಅಂದ್ರೆ ದೇವರನ್ನ ನಿಂದಿಸುವಂತವ್ರು, ದೇವರನ್ನ ಕೊಲೆ ಮಾಡುವಂತವ್ರು ಇಂಥವರೇ ಪ್ರೇ. ಭಿನ್ನವಾದ ರೀತಿಯಲ್ಲಿ ಬೋಧನೆ. ಇವರಿಗೆ ಯಾವ ಶಿಕ್ಷೆ ಅಂದ್ರೆ, ಆಲೋಚಿಸಿ, ಭೂಮಿ ಮೇಲೆ ಶರೀರವನ್ನು ಕೊಳ್ಳುವವನಿಗೆ ಗಲ್ಲು ಶಿಕ್ಷೆ ಆದ್ರೆ ಆತ್ಮವನ್ನೇ ಕೊಲ್ತಾ ಇದ್ದಾರೆ ಇವರು. ಮನುಷ್ಯನ ಆತ್ಮವನ್ನೇ ಕೊಲ್ತಾ ಇದ್ದಾರೆ. ಯಾರು? ದೈವಾಂಧಕರು. ದೇವರ ಹೆಸರನ್ನು ಹೇಳಿಕೊಂಡು ಮನುಷ್ಯನ ಆತ್ಮವನ್ನೇ ಕೊಲ್ತಾ ಇದ್ದಾರೆ. ಮನುಷ್ಯನಿಗೆ ಬೇಕಾದಂತ ವಾಕ್ಯಗಳನ್ನ ಕೊಡ್ತಾ ಇರ್ತಾರೆ. ಯಾಕಂದ್ರೆ ನಾವು ನೋಡ್ತೀವಿ, ಜ್ಞಾನೋಕ್ತಿ ಪುಸ್ತಕ 11ನೇ ಅಧ್ಯಾಯ 30ನೇ ವಚನದಲ್ಲಿ ಜ್ಞಾನಿಯು ಆತ್ಮವನ್ನ ಆಕರ್ಷಿಸ್ತಾನೆ ಅಂತ ಹೇಳ್ತಿದ್ರೆ, ಆತ್ಮವನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಿದ್ರೆ ದೇವ್ರ ಮಕ್ಕಳೇ. ಆದ್ರೆ ಇಲ್ಲಿ ನೋಡುವಾಗ ಇಲ್ಲಿ ಲಕ್ಷ ಕೋಟಿ ತುಂಬಿ ತಿಳುಕಿದ್ದಾರೆ ದೇವ ಸೇವಕರಿಂದಾಗಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವೇನ್ ಮಾಡೋಣಂತೆ ಬೋಧನೆ ಹೇಳಿಲ್ವೇ? ಸ್ವಾಮಿ ನಿನ್ನ ಹೆಸರಲ್ಲಿ ನಾವು ದೆವ್ವ ಬಿಡಿಸಲಿಲ್ವೇ? ಸ್ವಾಮಿ ನಿನ್ನ ಹೆಸರಲ್ಲಿ ಮಹತ್ವ ಕಾರ್ಯಗಳನ್ನು ಮಾಡಿದಿಲ್ವೇ? ಆಗ ಯೇಸು ಆತನ ಹೇಳ್ತಾನೆ, 2ನೇ ಬೃಣದಲ್ಲಿ ಹೇಳ್ತಾರಂತೆ, ಅದು ನಾನೆಂದು ನಿಮ್ಮ ಗುರುತು ಕಾಣು, ಧರ್ಮವನ್ನು ಮೀರಿ ನಡೆದವ್ರೆ ನನ್ನ ತೊಲಗಿ ಹೋಗಿ ಎಲ್ಲರ ಮುಂದೆ ಹೇಳ್ಬಿಡೋದು ನಾವು. ಮತ್ತೆ ಇವ್ರು ದೇವ್ರ ಸೇವಕರಲ್ವ? ಇವ್ ಮತ್ತೆ ಅಷ್ಟೊಂದು ಜನ ಬರ್ತದಲ್ಲ ಸಭೆಗೆ. ಅಯ್ಯೋ, ಈ ರೀತಿಯಾಗಿ ದೊಡ್ಡ ಬಿಲ್ಡಿಂಗ್ ಕೊಟ್ಟಿದಾರಲ್ಲ, ಲಕ್ಷಾಂತರ ಜನ ಹೋಗ್ತಾರೆ. ಏನಕ್ಕೆ ಹೋಗ್ತಾರಪ್ರೆ? ಅಲ್ಲಿ ಆತ್ಮವನ್ನ ಬೆಳೆಸಕ್ ಹೋಗ್ತಾರಪ್ರೆ. ಎಲ್ಲರ ಆತ್ಮಗಳನ್ನ ಆ ಸೈತಾನ ಒಬ್ಬ ಆ ದೇವ ಸೇವಕನ ಒಳಗೆ ಹೋಗಿ ಅವರೆಲ್ಲರನ್ನ ಕೊಲ್ತಾ ಇರ್ತಾನಪ್ರೆ. ಸತ್ಯ ಅವ್ರಿಗೆ ಹೋಗ್ಬಾರ್ದು. ಅದಕ್ಕೆ ನೋಡಿ, ಇವತ್ತಿನ ಪ್ರಪಂಚದಲ್ಲಿ ಆ ಕೂಟ ಈ ಕೂಟ ಬರೀ ಅದ್ಭುತವಾದ ಕೂಟಗಳೇ. ಬರೀ ಮಾತಾಡಿದ್ರೆ ದೆವ್ವ ಬಿಡಿಸ್ತೀನಿ, ಮಾತಾಡಿದ್ರೆ ಮಹತ್ತರ ಕಾರ್ಯಗಳು, ಬೋಧನೆಗಳು ಹೇಗಿರ್ತವೆ ಹೋಗ್ಬಿಡ್ರೆ? ಬೋಧನೆಗಳು ಈ ಲೋಕಕ್ಕೆ ಸಂಬಂಧಪಟ್ಟದ ಹೋಗ್ಬಿಡ್ರೆ. ನೀವು ದೇವರು ನಂಬಿಕೊಂಡ್ರೆ ಅದು ಬರ್ತದೆ, ದೇವ್ರು ನಂಬಿಕೊಂಡು ಇದು ಬರ್ತದೆ. ಅವರ ಸಾಕ್ಷಿಗಳು ನೋಡಿದಾಗ ವಿಚಿತ್ರವಾಗಿರ್ತಕ್ಕ ಸಾಕ್ಷಿಗಳು. ನನಗದಿರಲಿಲ್ಲ ದೇವ್ರು ಕೊಟ್ರು, ನನಗೆ ಇದಿರಲಿಲ್ಲ ದೇವ್ರು ಕೊಟ್ರು, ನನಗೆ ಮದುವೆ ಆಯ್ತು, ನನಗೆ ಮಕ್ಕಳಾಯ್ತು, ಈ ರೀತಿಯಾಗಿ ಬರೀ ಎಲ್ಲವೂ ಸಹ ಭೌತಿಕವಾದದೇ ಇರ್ತದೆ. ಅದರಿಂದ ಇವರು ಆತ್ಮವನ್ನೇ ಕೊಲ್ತಾ ಇದ್ದಾರೆ ದೇವ್ರ ಮಕ್ಕಳೇ, ಆತ್ಮಗಳನ್ನೇ ಕೊಲ್ತಾ ಇದ್ದಾರೆ ದೇವ್ರ ಮಕ್ಕಳೇ. ಅದರಿಂದ ನಾವು ಆಲೋಚನೆ ಮಾಡೋಕೆ ಇಲ್ಲಿ ಏನ್ಗದೆ, ದೇವರ ಮಾತನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವಿಸಿದ್ರೆ ಮಾತ್ರ ಇನ್ನೊಬ್ಬರಿಗೆ ನಾವು ರಕ್ಷಣೆ ಬರೋದಕ್ಕೆ ಸಾಧ್ಯತೆ. ನಾನು ನೀನು ದೇವ್ರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ಸರಿಯಾಗಿ ಬೋಧಿಸಿದ್ರೆ ಮಾತ್ರ ಅವರು ರಕ್ಷಣೆಗೆ ಬರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೀನು ಅದು ಬರ್ತದೆ ಇದು ಬರ್ತದೆ ಅಂದ್ರೆ ಅವ್ರ ರಕ್ಷಣೆಗೆ ಬರೋದಿಲ್ಲ ದೇವ್ರ ಮಕ್ಕಳೇ. ಅವರು ಈ ಲೋಕದಲ್ಲಿ ತಾತ್ಕಾಲಿಕವಾಗಿ ಶರೀರ ಆಸೆಗಳನ್ನ ಮುಚ್ಚಿಸ್ತಾರೆ ಬರ್ತವೆ, ಆದ್ರೆ ಆತ್ಮ ನರಕದ ಪಾಲ, ನಿತ್ಯ ನರಕಕ್ಕೆ ಹೋಗ್ತದೆ ದೇವ್ರ ಮಕ್ಕಳೇ. ಒಂದು ವೇಳೆ ಇಲ್ಲಿ ಬೋಧಿಸುವಂತವರ ಈ ಒಂದು ನರಾಂತಕ ದೈವಾಂತಕ ಬೋಧಿಸುವಂತವ್ರ ಗತಿಗೆ ಆಗಿದ್ರೆ ಅವರ ವಾಕ್ಯಗಳನ್ನ ಫಾಲೋ ಮಾಡೋರು ಇನ್ನಿಷ್ಟು ಕಷ್ಟಗಳಿರ್ತವೆ ನರಕದಲ್ಲಿ. ಅದರಿಂದ ಇಲ್ಲಿ ಹೇಳ್ತದೆ, ದೇವರ ವಾಕ್ಯವನ್ನ ನಾವು ಸರಿಯಾಗಿ ಕಲಿಬೇಕು. ಕಲಿತ ನಂತರ ನಾವು ಅದು 5 ಜನ ಆಗ್ಲಿ ಇನ್ನು ಲಕ್ಷಾಂತರ ಜನ. ನಿನ್ನ ದೇವರ ವಾಕ್ಯಗಳನ್ನ ಹಂಚು, ಸತ್ಯವನ್ನ ಹೇಳು. ಖಂಡಿತ ದೇವರಿನ ಆಸೆಯನ್ನ ಕೇಳಿ ಆತ್ಮಗಳ ನಿನ್ನ ಬೆಳಗ್ಗೆ ಬರ್ತೀನಿ, ಯಾವುದೋ ರೂಪದಲ್ಲಿ ದೇವರನ್ನ ಕರೆಸ್ತಾನೆ. ಅದನ್ನ ಬಿಟ್ಬಿಟ್ಟು ನೀನು ಈ ಲೋಕದಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕು, ಜನನ ಸಂಪಾದನೆ ಮಾಡಬೇಕು ಅಂತ ನೀನು ತಪ್ಪು ಬೋಧನೆಗಳನ್ನು ಮಾಡೋದಾದ್ರೆ ಆತನೇ ದೇವರು ಆಗ್ತದೆ. ಆತನೇ ದೈವಾಂತಕನು, ದೇವರನ್ನ ದೂಷಿಸುವನು, ದೇವರನ್ನ ಸಾಯಿಸುವನು. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಜ್ಕೇಲ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 23ನೇ ವಚನ ಓದಿ ನೋಡ್ರೆ. ಎಜ್ಕೇಲ 18ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದಿಕೊಳ್ಳೋಣ ದೇವ್ರ ಮಕ್ಕಳೇ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ನೋಡಿ, ದೇವ್ರು ಹೇಳ್ತಾನೆ ಇಲ್ಲಿ ಎಜ್ಕೇಲ ಪ್ರವಾದ ಮೂಲಕ ದೇವ್ರು ಹೇಳ್ತಾನೆ, ಕರ್ತನಾದ ಯೆಹೋವನು ಅಂತಾನೆ, ಸೃಷ್ಟಿಕರ್ತನಿಗೆ ಹೇಳ್ತಾನೆ, ದುಷ್ಟನ ಸಾವಿನ ನನಗೆ ಲೇಸವಾದರೂ ಸಂತೋಷವಿಲ್ಲ. ನೋಡಿ, ದೇವ್ರ ದುಷ್ಟನು ಹಾಗೆ ಸಾಯೋದು ನನಗೆ ಇಷ್ಟ ಇಲ್ಲ. ಅವ ಕೂಡ್ಕೊಂಡು ಒಂದು ವೇಳೆ ವಿಚಾರ ಮಾಡ್ಕೊಂಡು ಈ ಲೋಕದಲ್ಲಿ ಯಾವುದೋ ಒಂದು ಪಾಪ ಮಾಡ್ಕೊಂಡು ಸಾಯೋದು ನನಗೆ ಸ್ವಲ್ಪವೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ದೇವರು.
ಯಾಕಂದ್ರೆ ನನ್ನ ಮಕ್ಕಳು ಈ ಭೂಮಿಯಲ್ಲಿ ನಾನು ಸೃಷ್ಟಿ ಮಾಡಿದವರು ಈ ರೀತಿಯಾಗಿ ಆಳಾಗಿ ಸಾಯ್ತಾರಂತ ದೇವರತನೇ ನನಗೆ ಸಂತೋಷ ಇಲ್ಲ. ದುಷ್ಟನ ಸಾವಿನ ನನಗೆ ಸಂತೋಷ ಇಲ್ಲ, ಲೇಸವಾದ ಸಂತೋಷವಿಲ್ಲ, ಸ್ವಲ್ಪವಾದ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗಗಳನ್ನು ಬಿಟ್ಟು ಬಾಳುವಂತೆ ನನಗೆ ಸಂತೋಷ. ಯಾವ ವ್ಯಕ್ತಿ ದುರ್ಮಾರ್ಗವನ್ನು ಬಿಟ್ಟು ಸಾಯ್ತಾನಪ್ರೆ, ದೇವರ ಸೇವೆಗೆ ಬರ್ತಾನಪ್ರೆ, ಅದನ್ನು ನೋಡಿದ್ರೆ ದೇವರಿಗೆ ಬಹಳ ಸಂತೋಷ ಅಂತಪ್ರೆ. ಪೌಲನು ಅನೇಕ ರೀತಿ ಕೊಲೆಗೆ ಸಮ್ಮತಿನಾದರೂ ಅವನು ಮನಸ್ಸಾದರೂ ಇಟ್ಟುಕೊಂಡು ದೇವರ ಹತ್ರ ಬರುವಾಗ ದೇವರಿಗೆ ಎಷ್ಟು ಸಂತೋಷ ಪ್ರೆ. ಅವನ ದೇವರು ಅನೇಕ ದೇಶಗಳಲ್ಲಿ ಉಪಯೋಗಿಸ್ತಾರೆ. ದೇವರೇ ಅನೇಕ ಆತ್ಮಗಳನ್ನ ಆತನ ದೇವರಿಗೆ ಆದಾಯ ಮಾಡಿ ಈ ಲೋಕದ ಯಾತ್ರೆನ ಮುಗಿಸಿ ಹೋಗ್ತಾನೆ ಪ್ರೆ. ಅವನ ವಿಷಯದ ದೇವರು ಸಂತೋಷ ಪಡ್ತಾರೆ ಪ್ರೆ. ಅಂತ ಕ್ರೂರಿಯಾದಂಥ ಮನಸ್ಸನ್ನು ಈ ರೀತಿಯಾಗಿ ಬದಲಾದನಂತ ಪ್ರೆ. ದೇವ್ರ ಮಕ್ಕಳಿಗೆ ಸ್ವಲ್ಪವಾದರೂ ಸಹ ದೇವರಿಗೆ ಸಂತೋಷವಿಲ್ಲ. ಒಳ್ಳೆ ರೀತಿ ಜೀವಿಸಿದ್ರೆ ದೇವರಿಗೆ ಸಂತೋಷ ಪಡೆ. ನಾನು ನೀನು ಪ್ರತಿನಿತ್ಯ ಒಳ್ಳೆದಾಗಿ ಒಂದು ವೇಳೆ ಜೀವಿಸಿದ್ರೆ ದೇವರು ಎಷ್ಟು ಸಂತೋಷ ಪಡ್ತಾನೆ ಗೊತ್ತಾ? ನೋಡಿ ಮಕ್ಕಳು, ನಿಮ್ಮ ಮಗನೋ ಮಗಳು ನೀವು ನಿಮ್ಗೆ ಇಷ್ಟ ರೀತಿಲಿ ಸಂತೋಷವಾಗಿ ಅವರು ಜೀವಿಸುವಾಗ ನಿಮ್ಗೆ ಎಷ್ಟು ಸಂತೋಷ ಪಡೆ. ಅದೇ ನಿನ್ನ ಮಗಳು ಮಗನು ನಿನ್ನ ಮಾತನ್ನ ಕೇಳದೆ ಮಾಡಬಾರದ ಕೆಲಸ ಮಾಡಿದಾಗ ಎಷ್ಟು ವ್ಯಥೆ ಆಗಿದೆ ನೋಡಿ ಪ್ರೆ. ಈ ಭೂಲೋಕದಲ್ಲಿ ಎಷ್ಟು ನೋವಾಗ್ತದೆ ಪ್ರೆ. ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳೋದಿಲ್ಲ. ಅಯ್ಯೋ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಹಾಳಾಗಿ ಹೋದ್ರಲ್ಲ. ಯಾವ ತಂದೆ ತಾಯಿಗಳು ಸಹ ನಮ್ಮ ಮಗನ ದುಷ್ಟ ಕಾರ್ಯ ಮಾಡಬೇಕು, ಅವನು ಹಾಳಾಗಬೇಕು, ಇವನನ್ನು ಸರ್ವನಾಶವಾಗುವುದಾಗಿ ಯಾವ ತಂದೆ ತಾಯಿಗಳು ಇಷ್ಟಪಡೋದಿಲ್ಲ ಬರೇ. ಆದ್ರೆ ನನ್ನನ್ನು ನಿನ್ನ ಸೃಷ್ಟಿ ಮಾಡಿದ ದೇವರಿಗೆ ಹೌದು ನಾವು ದುಷ್ಟತ್ವ ನಡೆಯೋದು ಸಂತೋಷವಿಲ್ಲ. ದೇವ್ರ ಮಕ್ಕಳೇ, ಯಾವ ವ್ಯಕ್ತಿ ಬದಲಾಗಿ ದೇವರ ಕಡೆಗೆ ಬರುತ್ತಾನೋ ಅದನ್ನು ನೋಡುವಾಗ ದೇವರಿಗೆ ಸಂತೋಷ ಪಡೆ. ಅದಕ್ಕೆ ಬೈಬಲ್ ಹೇಳ್ತದೆ, ಲೋಕನ ಬರ ಸುವಾರ್ತೆ 15-7ನೇ ವಚನದಲ್ಲಿ ಇರ್ತದೆ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಕೊಳ್ಳುವಾಗ ಬಹಳ ಸಂತೋಷದ ಪರಲೋಕದಲ್ಲಿ ಇರ್ತದೆ. ಒಬ್ಬ ಪಾಪಿ 99 ಕುರಿ ತಿರುಕೊಳ್ಳೋದು ಪರವಾಗಿಲ್ಲ, ಅವಶ್ಯಕತೆ ಇಲ್ಲದವು ತಿರುಕೊಳ್ಳೋದು ಪರವಾಗಿಲ್ಲ, ಒಂದು ಕುರಿ ತಿರ್ಕೊಳ್ಳಿ, ಒಬ್ಬ ಮನುಷ್ಯನ ತಿರ್ಕೊಳ್ಳಿ, ದೇವರಿಗೆ ಪರಲೋಕದಲ್ಲಿ ಬಹಳ ಸಂತೋಷ ಅಂತ ದೇವ್ರ ಮಕ್ಕಳೇ. ಅದರಿಂದ ನಾವು ಯಾವಾಗಲೂ ಆಲೋಚನೆ ಮಾಡಬೇಕು. ಕಾಯಿಲೆಯನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಆದ್ರೆ ಈ ರೀತಿ ತಪ್ಪು ಬೋಧನೆ ಮಾಡುವಂಥವ್ರಿಗೆ ಎಷ್ಟು ಶಿಕ್ಷೆಗಳು ಇರ್ತದೆ ಗೊತ್ತಿಲ್ಲ. ಆಯ್ತು ಬೋಧನೆ ಆದ್ರೂ ಕೆಲವರಿಗೆ ಸತ್ಯವಾಕ್ಯ ಹೋಗಿರ್ತದೆ. ಯಾವುದೋ ಮೂಲಕ ಸತ್ಯವಾಕ್ಯ ಹೇಳ್ತೀವಿ ನಾವು, ಆದ್ರೂ ಅವರು ಅಂಗೀಕಾರ ಮಾಡೋದಿಲ್ಲ. ಚಾನ್ಸ್ ಬಂದ್ರು ಸಹ ಅವರು ಅಂಗೀಕಾರ ಮಾಡೋದಿಲ್ಲ, ಎದನಾಗಿ ಪರೀಕ್ಷೆ ಮಾಡೋದಿಲ್ಲ. ಇವ್ರು ಏನಪ್ಪಾ ಅಂದ್ರೆ ಈ ಲೋಕದಲ್ಲಿ ನಮಗೆ ಸ್ಥಾನ ಬೇಕು, ನನಗೆ ಒಂದು ವೇಳೆ ನಾವು ಹೆಚ್ಚಾಗಿ ನಾನು ಬೆಳೆಯಬೇಕಂತೇಳಿ ತಪ್ಪು ಬೋಧನೆಗಳನ್ನ ಮಾಡಿ ಅನೇಕರಿಗೆ ಅದ್ಭುತಗಳು ನಡೀತವೆ, ಮೋಸಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಂತ್ರವಾದಿಗಳು ಮೋಸ ಮಾಡ್ತಾರಪ್ರೆ, ಈ ಲೋಕದ ಅನೇಕ ಭಕ್ತಾದಿಗಳು ಮೋಸ ಮಾಡ್ತಾರೆ, ಅದೇ ತರ ಈ ಒಂದು ಕ್ರೈಸ್ತ ಸಭೆಯೊಳಗೆ ನಡೀತಾ ಇದೆ ಮಕ್ಕಳೇ. ಸೈತಾನನು ಆ ರೀತಿಯಾಗಿ ಮಾಡಿ ಎಲ್ಲರನ್ನ ಒಂದು ವೇಳೆ ಯಾರು ಸಹ ನಿಜವಾದಂಥ ವಾಕ್ಯಗಳು ನಂಬಬಾರದು, ಸತ್ಯವಾದ ದೇವರು ನಂಬಬಾರದು. ಒಟ್ಟಿನಲ್ಲಿ ನೀವು ಜನ ತುಂಬಿದ್ರೆ ಖುಷಿ ಪಡ್ರಿ, ನಿಮ್ಗೆ ಹಣೆ ಬರ್ತದೆ ಖುಷಿ ಪಡ್ರಿ. ಆತ್ಮ ಹೆಂಗಾರಾಗ್ಲಿ ಒಂದು ವೇಳೆ ಶರೀರನೇ ಮೆಚ್ಚಿಸ್ಬೇಕಷ್ಟೇ. ಈ ರೀತಿಯಾಗಿ ಪ್ಲಾನ್ ಮಾಡಿದಾರೆ ಪ್ರೆ. ಅದರಿಂದ ಭೂಮಿ ಮೇಲೆ ಯಾರನ್ನೂ ಕೊಲ್ಲಬಾರದು ಪ್ರೆ. ಭೂಮಿ ಮೇಲೆ ಯಾರನ್ನು ನಾವು ಕೊಲ್ಲಬಾರದು, ಯಾರ ಆತ್ಮವನ್ನು ನಾವು ಕೊಲ್ಲಬಾರದು ಪ್ರೆ. ಶರೀರವನ್ನು ಕೊಲ್ಲಬಾರದು, ಆತ್ಮವನ್ನು ಕೊಲ್ಲಬಾರದು ಪ್ರೆ. ಯಾಕಂದ್ರೆ ಮತ್ತಾನ ಬರೋ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ ಇರ್ತದೆ ಪ್ರೆ. ಮತ್ತಾನ ಬರೋ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ನೋಡಿ ಪ್ರೆ, ಯಾವನಾದರೂ ಪ್ರೆ, ಯಾವನಾದರೂ ಮನುಷ್ಯ ಕುಮಾರ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನ ವಿರುದ್ಧವಾಗಿ ಮಾತಾಡಿದ್ರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಅಂದ್ರೆ ಹಿಂದೆ ಈಗಾಗಲಿ ಮುಂದೆ ಆಗಲಿ ಪ್ರೆ. ಅವನಿಗೆ ಕ್ಷಮಾಪಣೆ ಇಲ್ವಂತ ದೇವ್ರ ಮಕ್ಕಳೇ, ಕ್ಷಮಾಪಣೆ ಇಲ್ಲ ಅವನಿಗೆ. ಯಾಕಂದ್ರೆ ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ಮಾಡೋದು ಕ್ಷಮಾಪಣೆ ಇಲ್ವಂತ ದೇವ್ರ ಮಕ್ಕಳೇ. ಗೊತ್ತಿದ್ದು ಭಿನ್ನವಾಗಿ ಮಾತಾಡೋನ್ಗೆ ಅವನಿಗೆ ಕ್ಷಮಾಪಣೆ ಇಲ್ಲ. ಯಾಕಂದ್ರೆ ಈ ಒಂದು ಬೈಬಲು ಪವಿತ್ರ ಆತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ ಪ್ರೆ. ದೇವರು ತನ್ನ ಭಕ್ತಾದಿಗಳ ಮೂಲಕ ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಿದ್ದಾರೆ ದೇವ್ರ ಮಕ್ಕಳೇ. ಅದರಿಂದ ಪವಿತ್ರಾತ್ಮ ವಿರುದ್ಧವಾಗಿ ಕ್ಷಮಾಪಣೆ ಇಲ್ಲ. ನರಾಂತಕನಿಗೆ ಕ್ಷಮಾಪಣೆ ಇದೆ ಪ್ರೆ. ಒಂದು ವೇಳೆ ನರಾಂತಕನಿಗೆ ಒಂದು ವೇಳೆ ಕೊಳೆ ಮುಗಿದ್ರೆ 14 ವರ್ಷ ಶಿಕ್ಷೆ ಕೊಟ್ಟು ಅವನ ಕಾನೂನು ಅವನ ಸುನ್ನತಿಯಿಂದ ಯಾವ್ದಾರ ಗಾಂಧಿ ಜಯಂತಿನೋ
ಆ ಒಂದು ಅಂಬೇಡ್ಕರ್ ಜಯಂತಿನ ಯಾವುದೋ ಸಮಯದಲ್ಲಿ ಅವನು ಶಿಕ್ಷೆನ ಅನುಭವಿಸಿದ್ರೆ ಅಲ್ಲಿ ನೋಡಿ ಓ ಇವನು ಮನಸ್ಸಾಂತರ ಅಂತ ಈ ಕಾನೂನು ಏನ್ ಮಾಡ್ದ ಕ್ಷಮಾಪಣೆ ಕೊಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ದೈವಾಂತಕರಿಗೆ ಕ್ಷಮಾಪಣೆ ಇಲ್ಲ ದೇವ್ರ ಮಕ್ಕಳೇ. ಅಪರಾಧ ಅಪರಾಧ ಅಂದ್ರೆ ದೇವರ ಲೆಕ್ಕದಲ್ಲಿ ದೇವರಿಗೋಸ್ಕರ ಬದುಕದೆ ಹೋದ್ರೆ ಅದು ಅಪರಾಧ. ದೇವರ ಲೆಕ್ಕದಲ್ಲಿ ಯಾವ ವ್ಯಕ್ತಿ ತಾನನ್ನ ಸೃಷ್ಟಿ ಮಾಡೋದು ದೇವರಿದ್ದಾನೆ, ಆ ದೇವ್ರನ್ನ ನೋಡ್ತಾ ನಾನು ದೇವರಿಗೆ ಸರಿಯಾಗಿ ನಡ್ಕೋಬೇಕು ಅಂತ ದೇವ್ರು ನಂಬ್ಕೊಂಡು ಸರಿಯಾಗಿ ಹೋದ್ರೆ ಸರಿ, ದೇವರನ್ನೇ ನಂಬದೇ ಹೋದ್ರೆ ಅವನಿಗೆ ನಿಜವಾದಂತ ಶಿಕ್ಷೆ ಆಗ್ತಿರ್ತಾರೆ. ಅವನಿಗೆ ಕ್ಷಮಾಪಣೆ ಇಲ್ಲ ದೇವ್ರ ಮಕ್ಕಳೇ, ನಿತ್ಯ ನರಕ ಹೋಗ್ತಾನೆ ಅಂತ ನಾವು. ಅದಕ್ಕೆ ನೋಡಿ 2 ಕೊರಿಂಥ 5:10 ವಚನ ಓದಿ. 2 ಕೊರಿಂಥ 5:10 ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದೋದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ದೇವರು ಪವಿತ್ರಾತ್ಮನ ಮೂಲಕವಾಗಿ ಬರ್ತದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲನ ಹೊಂದೋದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮೇಲೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಬೇಕಲ್ಲೇ. ನಮ್ಮ ದೇಹ ಯಾವಾಗಲೂ ಕೆಟ್ಟದ ಆಲೋಚನೆ ಮಾಡಬಾರ್ದು. ದೇಹದ ಮೂಲಕ ಒಬ್ಬರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡುವಂಥದ್ದು, ಒಂದು ಕೆಟ್ಟದಾಗಿ ಮನಸ್ಸಲ್ಲಿ ಚಿಂತೆ ಮಾಡುವಂಥದ್ದು. ಒಳ್ಳೇದನ್ನ ಚಿಂತೆ ಮಾಡು. ಅಯ್ಯೋ ನಾನು ದೇವ್ರು ನಂಬಿಲ್ವಪ್ಪ, ಅಯ್ಯೋ ನನ್ನ ದೇವ್ರ ವಾಕ್ಯ ಸಾರ್ನಿಲ್ವತ್ತು, ನಾನು ಗೂಗಲ್ ಮೀಟಿಂಗ್ ಹೋಗ್ಲಿಲ್ವಲ್ಲ, ಅಯ್ಯೋ ವಾಕ್ಯಗಳನ್ನ ಕೇಳಲಿಲ್ವಲ್ಲ, ಬರೀ ಕೆಲಸದಲ್ಲೇ ನಾನು ತುರುಬಿಟ್ಟಿದ್ದೀನಲ್ಲ. ಈ ರೀತಿ ಒಳ್ಳೇದನ್ನ ಆಲೋಚನೆ ಮಾಡು. ನಾನು ದೇವ್ರಿಗೋಸ್ಕರ ಏನಾದ್ರು ಮಾಡ್ಬೇಕಂತ ದೇವರು ಸಂತೋಷ ಪಡ್ತಾನೆ. ಲೆಕ್ಕನ ದೇವ್ರು ಕೇಳೋದಿಲ್ಲ. ಆದ್ರೆ ನಿನ್ನ ದೇಹದಲ್ಲಿ ಈ ಒಂದು ವೇಳೆ ವ್ಯಭಿಚಾರದ ಆಸೆ, ಹೊಟ್ಟೆ ಕಿಚ್ಚು, ಜಗಳ, ಕೆಟ್ಟಗಳ ಕಾರ್ಯಗಳನ್ನು ಮಾಡೋದಾದ್ರೆ ಆ ದೇಹದ ಮೂಲಕ ನಡೆದ ಪ್ರತಿಯೊಂದು ಕಾರ್ಯಗಳಿಗೂ ನೀನು ನ್ಯಾಯಸ್ಥಾನದಲ್ಲಿ ಉತ್ತರವನ್ನು ಕೊಡಲೇಬೇಕಂದ್ರೆ ಇನ್ನು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ದೇಹದ ಮೂಲಕ ನಿನ್ನ ಕಣ್ಣಿನ ಸರಿಯಾಗಿ ಇಟ್ಕೋಬ್ರೆ, ನಿನ್ನ ಕಣ್ಣು ನಿನ್ನ ಕಣ್ಣು ಸರಿಯಾಗಿದೆ, ನಿನ್ನ ದೇಹ ಎಲ್ಲ ಕರೆಕ್ಟ್ ಆಗಿದ್ದಂತೆ ದೇವ್ರ ಮಕ್ಕಳೇ. ನಿನ್ನ ಮನಸ್ಸು ಹೃದಯ ಕರೆಕ್ಟ್ ಆಗಿದ್ರೆ ನಿನ್ನ ದೇಹ ಎಲ್ಲ ಕರೆಕ್ಟ್ ಆಗಿದ್ದಂತೆ. ಕಣ್ಣು ಮತ್ತೆ ಮನಸ್ಸು ಬಹಳ ಇಂಪಾರ್ಟೆಂಟ್ ದೇವ್ರ ಮಕ್ಕಳೇ. ಅದರಿಂದ ಇಲ್ಲಿ ಹೇಳ್ತಾರೆ ನಾವು ಪ್ರತಿಫಲ ಒಂದಕ್ಕಾಗಿ ಯಥಾಸ್ಥಿತಿಯಲ್ಲಿ ನಾವು ಇರ್ಬೇಕಂತ ದೇವ್ರ ಮಕ್ಕಳೇ. ಶರೀರದ ವಿಷಯದಲ್ಲಿ ಲೆಕ್ಕ ಕೊಡ್ಬೇಕು, ನಾವು ಶರೀರದ ವಿಷಯದಲ್ಲಿ ಲೆಕ್ಕ ಕೊಡ್ಬೇಕು. ಅದಕ್ಕೆ ಪೌಲ ಹೇಳ್ತಾನೆ, ನಿಮ್ಮನ್ನ ಕನಿಕರದಿಂದ ಬಿಡ್ಕೊಳ್ತೀನಿ, ನಿಮ್ಮ ದೇಹವನ್ನ ದೇವರಿಗೆ ಸಜೀವಾಗಿ ಸಮರ್ಪಿಸಿರಿ. ಸತ್ತೋದ್ಮೇಲೆ ನೀವು ಯಾವ ರೀತಿ ಪ್ರೇಯರ್ ಮಾಡಿದ್ರು ಏನ್ ಆಡೋದಂದ್ರೆ ಏನ್ ಪ್ರಯೋಜನ ಇಲ್ಲ. ಅನೇಕರು ನೋಡಿ ಒಬ್ರು ಏನಾದ್ರು ಸೋದ್ರೆ ರಾತ್ರೆಲ್ಲ ಹಾಡು ಹೇಳ್ತಾ ಇದ್ದಾರೆ. ಅವನು ಬದುಕಿದಾಗ ಯಾವ ಒಳ್ಳೆ ಕೆಲಸನೂ ಮಾಡಿಲ್ಲ, ಅವನು ಕುಡ್ಕೊಂಡು ತಿನ್ಕೊಂಡು ಅವ್ರ ಜೊತೆ ಚಾಡಿ ಹೇಳ್ಕೊಂಡು ಜೀವನ ಮಾಡಿದ್ದಾನೆ. ಅವನು ಸತ್ತೋದಾಗ ರಾತ್ರೆಲ್ಲ ಭಜನೆ ಮಾಡ್ತಾ ಇದ್ದಾರೆ, ಅವ್ನು ಸಾವಿರ ಕೂತ್ಕೊಂಡು. ಅನೇಕ ಭಕ್ತರು ಒಂದು ಹೂಗಳನ್ನ ಹಾಕ್ತಾ ಇರ್ತಾರೆ. ಈ ಪ್ರಯೋಜನ ಏನು? ನಿನ್ನ ಬದುಕಿದಾಗಲೇ ನಿನ್ನ ದೇಹವನ್ನ ದೇವರಿಗೆ ಸಮರ್ಪಿಸಬೇಕು. ದೇವರಿಗೆ ನೀನು ನಿನ್ನನ್ನು ಸಮರ್ಪಿಸಬೇಕು. ಯಾಕಂದ್ರೆ ಲೂಕನ ಬರೋ ಸುವಾರ್ತೆ 16:19 ವಚನ ನೋಡಿದ್ರೆ, ಲೂಕನ ಬರೋ ಸುವಾರ್ತೆ 16:19 ವಚನದಿಂದ ಓದಿದರೆ ಎಷ್ಟೋ ಸಾರಿ ನಾವು ಇದನ್ನ ಅನೇಕ ದೇವಸೇವಕರು ಹೇಳಿದ್ದಾರೆ. ಆದ್ರೆ ನಾವು ನೋಡೋಣ ದೇವ್ರ ಮಕ್ಕಳೇ, ಲೂಕನ ಬರೋ ಸುವಾರ್ತೆ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನ ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು. ಸಾಕು ನೋಡಿ, ಆಲೋಚನೆ ಮಾಡ್ರಿ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತುಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ನೋಡಿ, ಇಲ್ಲಿ ಇವನು ಏನಾದ್ರು ವ್ಯಭಿಚಾರ ಮಾಡದಂತ ಬರೆಯಲ್ಪಟ್ಟಿದ್ದ, ಇವನು ಏನಾದ್ರು ಕೊಲೆ ಮಾಡದಂತ ಬರೆಯಲ್ಪಟ್ಟಿದ್ದ, ಇವನು ಏನಾದ್ರೆ ದೊಡ್ಡ ಸ್ಮಗ್ಲರ್ ಆಗಿದೆ ಅಂತ ಬರೆಯಲ್ಪಟ್ಟಿದ್ದ ಬೈಬಲಲ್ಲಿ, ಕಳ್ಳನು ಡಕಾಯತನು, ಇಲ್ಲಿ ಏನು ಅವನ ಬಗ್ಗೆ ಬರೆಯಲ್ಪಟ್ಟಿಲ್ಲ. ಅವನು ಸುಖ ಸಂತೋಷ ಪಡ್ತಿದ್ದಾನಷ್ಟೇ. ಅಂದ್ರೆ ದೇಹದ ಮೂಲಕ, ದೇವರು ಕೊಟ್ಟ ದೇಹದ ಮೂಲಕ ದೇವರನ್ನ ಮೈಪಡಿಸದೆ ಇವನು ಸೈತಾನ ಗುಲಾಮನಾಗಿದ್ದಾನೆ ದೇವ್ರ ಮಕ್ಕಳೇ. ಯಾವ ತಪ್ಪುಗಳನ್ನು ಮಾಡಿದ್ರೆ ಇವನು ದೇವರನ್ನ ಬಿಟ್ಟು ಜೀವಿಸಿದ ದೊಡ್ಡ ಪಾಪ ಆಗ್ತದೆ. ದೇವರನ್ನು ಬಿಟ್ಟಿದ್ದಾನೆ ಅವನು. ದೇವರು ಎಷ್ಟೆಲ್ಲ ಕೊಟ್ಟ ಮೇಲೆ ದೇವರ ಕೃತಜ್ಞತೆಗಳನ್ನ ಮಾಡದೆ ಅವನು ದೇವರು ಯಾರನ್ನದೇ ಗೊತ್ತಿಲ್ಲದೆ ಅವನ ಪಾಠಕ್ಕೆ ಅವನ ಲೋಕದಲ್ಲಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಏನ್ ಮಾಡಿದ್ರೆ ಕಾಲ ಕಳೀತದೆ ದೇವ್ರ ಮಕ್ಕಳೇ. ಇಲ್ಲಿ ನೋಡಿ, ನೀವು ಆಲೋಚನೆ ಮಾಡಿದ್ರೆ ಇವನು ಯಾವ ರೀತಿ ಎಂತ ಪಾಪ ಮಾಡಿದೆ ಇಂಥ ಪಾಪ ಮಾಡಿದೆ ಅಂತ ಇಲ್ಲಿ ಬೈಬಲ್ ಮೆನ್ಸಲಾಗಿಲ್ಲ. ಇದರ ದೇವರು ಬರೆಸ್ತಿದ್ರು. ಆದ್ರಿಂದ ನಾವು ಆಲೋಚನೆ ಮಾಡ್ಬೇಕಾದ್ರೆ
ಆಲೋಚನೆ ಮಾಡಬೇಕು. ಇಲ್ಲಿ ಶರೀರದ ಮೂಲಕ ಅದಕ್ಕೆ ಅವನು ನೋಡಿದ್ರೆ ಅಲ್ಲಿ ನೋಡುವಾಗ ಅಲ್ಲಿ ನೋಡಿ 23ನೇ ವಚನದಲ್ಲಿ ಹೇಳ್ತದೆ, 23ನೇ ವಚನದಲ್ಲಿ ಹೇಳ್ತದೆ ನೋಡಿ 22ರಲ್ಲಿ, ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ದೇವದೂತರವನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಹೋಲಿಸಿದರು, ಆಯುಷ್ಯವಂತನು ಸತ್ತನು, ಅವನಿಗೆ ಉತ್ತರ ಕರೆಗಳಾದವು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ನೋಡಿ ಪ್ರ ಪಾತಾಳಕ್ಕೆ ಹೋಗಿದ್ದಾನೆ ಪ್ರ ಅವನು. ಈ ಭೂಮಿ ಕೆಳಗೆ ಪರದೇಶಿ ಇದೆ, ಆ ಪರದೇಶಿಯಲ್ಲಿ ಯಾತನೆ ಸ್ಥಳದ ಪ್ರೆ ಅನೀತಿವಂತರು ಹೋಗುವ ಸ್ಥಳದಲ್ಲಿ ಹೋಗಿ ಅಲ್ಲಿ ಲಬಲಗು ಅಂತ ಬಾಯಿ ಪಡ್ಕೊಳ್ತಾನೆ ದೇವ್ರ ಮಕ್ಕಳೇ. ಯಾಕಂದ್ರೆ ಪ್ರೆ ಆತನ ದೇಹವನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಈ ಭೂಮಿ ಮೇಲೆ ಪ್ರೆ. ದೇವರನ್ನ ಬಿಟ್ಟು ದೇವನ ಚೆನ್ನಾಗಿ ತಿನ್ನು ಕುಡಿ ಎಂಜಾಯ್ ಮಾಡೋದು ದೇವರು ಒಪ್ಪಿಸಿದಾನೆ. ಈ ದೇಹ ದೇವರ ಆಲಯ, ಇದರಲ್ಲಿ ದೇವರು ವಾಸ ಮಾಡಬೇಕು, ಇದ್ರ ಮೂಲಗಳನ್ನು ಕೆಲಸ ಮಾಡಬೇಕು, ಸುವಾರ್ಥ ಸಾರಬೇಕು, ದೇವ್ರನ್ನ ಜಪ ಮಾಡಬೇಕು, ದೇವ್ರ ಹತ್ರ ಯಾವಾಗಲೂ ಇರ್ಬೇಕು ಅನ್ನೋದು ಅವನ ಪರಿಜ್ಞಾನ ಇಲ್ಲ ಪ್ರೆ. ಈ ಲೋಕದಲ್ಲಿ ನೋಡಿ ಐಶ್ವರ್ಯವಂತರನ್ನ ಸುಮ್ಮನೆ ಮಾನವರು ಮಾತ್ರ ಚರ್ಚ್ಕೋತಾರೆ ಅಷ್ಟೇ. ಕೆಲಸ 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 ಈ ಶರೀರನ ಬರೀ ಈ ಲೋಕದ ಕೆಲಸಕ್ಕೆ ಉಪಯೋಗಿಸ್ತಾರೆ ಹೊರತು ಈ ಶರೀರವನ್ನು ನಾನು ದೇವರ ಹತ್ರ ನಾನು ಪಳಗಿಸ್ಬೇಕು, ನಾನು ದೇವ್ರ ಹತ್ರ ಕೂತ್ಕೋಬೇಕು, ದೇವ್ರ ವಚನಗಳನ್ನ ಕೇಳಬೇಕು, ದೇವ್ರ ಮಾತುಗಳು ಕೇಳಬೇಕಂತ ಈ ಲೋಕದ ಐಶ್ವರ್ಯವಂತರಿಗೆ ಪರಿಜ್ಞಾನವಿಲ್ಲ ಇರ್ತಾರೆ. ನೋಡಿ ಬರೇ ಅವ್ರ ಮಾತುಗಳು ಅವ್ರ ಹಾವಭಾವಗಳೇ ಬೇರೆ ಇರ್ತವೆ. ಯಾರು ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ತಾರೆ ಅಂದ್ರೆ ಬರೇ ಪಾಪ ಬಡವರು, ನಾನು ದೇವ್ರ ಮಾತು ಕೇಳಬೇಕು, ದೇವ್ರ ಬಳಿಗೆ ಬರಬೇಕು, ಯಾವಾಗಲೂ ಈ ಗೂಗಲ್ ಮೀಟಿಂಗ್ ಬರ್ಬೇಕಂತ ಇಷ್ಟಪಡ್ತಾರೆ. ಹಣವಂತರಲ್ಲ, ಬೆಳಗ್ಗೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕು, ಡ್ಯೂಟಿಗೆ ಹೋಗ್ಬೇಕು. ಸರಿ ಹೋಗು, ನೀನು ಮಾಡು, ಫ್ರೀ ಇದ್ದಾಗಲಾರು ದೇವ್ರ ಹೋಗಿ ಕೇಳ್ತೀಯಾ? ಇಲ್ಲ. ನಿನ್ನ ದೇಹವನ್ನ ಸ್ವಲ್ಪ ಸಮಯ ಟೈಮಿಗೆ ಸಾಕು ನಮ್ಮ ಮೊಬೈಲಲ್ಲಿ ಏನೇನೋ ನೋಡ್ತಾ ಇದ್ದೀವಿ. ನಮ್ಮ ದೇಹವನ್ನ ಸೈತಾನ ಒಪ್ಪಿಸ್ಬಿಟ್ಟಿರ್ತೀವಿ. ನೋಡಿ, ಐಶ್ವರ್ಯವಂತನು ಯಾವುದೇ ತಪ್ಪುಗಳನ್ನ ಮಾಡದೇ ಇದ್ರು ಸಹ ಅವನ ದೇವರನ್ನ ಬಿಟ್ಟು ಬದುಕಲಿಕ್ಕೋಸ್ಕರ ಅವನ ನರಕದ ಪಾಲಾಗಿದ್ದಾನೆ. ಯಾತನೆ ಸ್ಥಳಕ್ಕೆ ಹೋಗಿದ್ದಾನೆ. ಯಾಕಂದ್ರೆ ಕೀರ್ತನೆ 40ನೇ ಅಧ್ಯಾಯ 5ನೇ ವಚನ ನೋಡೋಣ ಪ್ರೆ. ಕೀರ್ತನೆ 40ನೇ ಅಧ್ಯಾಯ 5ನೇ ವಚನ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ಓದಿ. ಯೆಹೋವನೇ ನೋಡಿ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ದೇವ್ರ ಮಕ್ಕಳ 5ನೇ ವಚನದಲ್ಲಿ ನೋಡಿ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿವೆ. ಇಲ್ಲಿ ಭಕ್ತರು ಹೇಳ್ತಾನೆ ದೇವರೇ, ದೇವರು ನಮ್ಮ ಹಿತಕ್ಕಾಗಿ ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು. ಒಂದು ಸಾರಿ ನೀವು ಈ ಭೂಲೋಕವನ್ನು ನೋಡಿದ್ರೆ, ಈ ಸೃಷ್ಟಿಯನ್ನು ನೋಡಿದ್ರೆ ಎಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಮಾಡಿದಾನೆ ದೇವರು. ಭೂಮಿಯನ್ನಾಗಿರ್ಬೋದು, ಮರವನ್ನಾಗಿರ್ಬೋದು, ಕಾಯಿ ಪಲ್ಯಗಳನ್ನಾಗಿರ್ಬೋದು, ಹಣ್ಣು ಹಂಪಲಗಳಾಗಿರ್ಬೋದು, ಎಲ್ಲವನ್ನ ದೇವರು ಎಂತ ಆಲೋಚನೆ ಮಾಡಿದ ನೋಡಿದ್ರೆ. ಒಂದು ವೇಳೆ ಅವೆಲ್ಲವನ್ನ ಸೃಷ್ಟಿ ಮಾಡಿದ ಮೇಲೆ ಮನುಷ್ಯನಿಗೆ ರೂಪವನ್ನು ಕೊಟ್ಟಿತು. ಮನುಷ್ಯನು ಜಗದುತ್ಪತ್ತಿ ವಂಚಿತವಾಗಿ ಇದ್ರೂ ಸಹ ದೇವರು ಇವೆಲ್ಲವನ್ನ ಉಂಟು ಮಾಡಿ ಆಲೋಚನೆ ಮಾಡಿ ನನ್ನ ಮಕ್ಕಳಿಗೆ ಬೇಕು ಅಂತ ಆಮೇಲೆ ದೇವ್ರ ನಮ್ಮನೆ ಭೂಮಿ ಮೇಲೆ ಕರ್ಕ ಬರ್ತಾನೆ. ಅವುಗಳನ್ನ ಇವರುಗಳು ಹೇಳುವುದಂದ್ರೆ ಅಸಂಖ್ಯವಾಗಿ ಹೋಗ್ತಾನೆ. ದೇವರು ಮಾಡೋದು ಉಪಕಾರ ನೆನ್ಸ್ಕೊಂಡಿರ್ತಾರೆ, ಅಸಾಧ್ಯ, ಅದು ಹೇಳಕ್ಕಾಗಲ್ಲ. ಅಷ್ಟು ಅದ್ಭುತಗಳನ್ನ ಈ ಭೂಮಿ ಮೇಲೆ ದೇವರು ನಮಗಾಗಿ ಇಟ್ಟಿದ್ದಾನೆ ಅಂತಾರೆ. ಆದ್ರೆ ಸಮಾನವಾದ ದೇವರು ಬೇರೆ ಇಲ್ಲ ಅಂತ ಹೇಳ್ತಾನೆ ಭಕ್ತನು. ಇಷ್ಟು ಅಸಂಖ್ಯವಾದ ಕಾರ್ಯಗಳು ಮಾಡಿದಾನೆ ದೇವ್ರ ಮಕ್ಕಳೇ. ನಮಗೆ ಸೌಂದರ್ಯವನ್ನು ಕೊಟ್ಟಿದ್ದಾನೆ, ನಮಗೆ ದಿನನಿತ್ಯ ಊಟಗಳನ್ನ ಕೊಡ್ತಾನೆ, ದಿನನಿತ್ಯ ಆರೋಗ್ಯವನ್ನು ಕೊಡ್ತಾನೆ ದೇವರು. ಒಂದು ಸಾರಿ ಆಕಾಶ ನೋಡಿ ಆಕಾಶವು ಯಾವುದೇ ತೂತಿಲ್ಲದೆ ಅದ್ಭುತವಾಗಿ ಕಾಣ್ತಾ ಇದೆ ಪ್ರೆ. ಈ ಭೂಮಿ ತಿರುಗ್ತಾ ಇದೆ, ಗ್ರಹಗಳು ತಿರುಗ್ತಾ ಇದೆ. ಎರಡ ದೇವರ ಉಪಕಾರಗಳನ್ನ ಪ್ರೆ ಎಷ್ಟೋ ವರ್ಷಗಳು ಸಹ ಆ ಉಪಕಾರಗಳನ್ನ ನೆನೆಸಕ್ಕಾಗೋದಿಲ್ಲ ಪ್ರೆ. ಅಂತ ಕಾರ್ಯಗಳನ್ನ ದೇವರು ಮಾಡಿದನಂತ ಇಲ್ಲಿ ಭಕ್ತನ ಹೇಳ್ತಾನೆ ಪ್ರೆ. 139ನೇ ಕೀರ್ತನೆ 17ನೇ ವಚನ ಓದಿ. 139ನೇ ಕೀರ್ತನೆ 17ನೇ ವಚನ. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳು ಒಟ್ಟು ಅಸಂಖ್ಯವಾಗಿವೆ. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಅಸಂಖ್ಯವಾಗಿವೆ. ನೋಡಿ ಭಕ್ತಿ ಹೇಳುವಂತ ಮಾತು.
ದೇವರು ನಮಗೋಸ್ಕರ ಎಷ್ಟು ಸಂಕಲ್ಪ ಮಾಡಿದ ನೋಡಿ. ದೇವರಿಗೋಸ್ಕರ ಬದುಕುವನು ದೈವಾಂಧಕನು ಪ್ರೇ, ದೇವರಿಗೋಸ್ಕರ ಬದುಕದವನು ದೈವಾಂಧಕನಾಗಿದ್ದಾನೆ. ದೇವರಿಗೋಸ್ಕರ ಬದುಕುವನು ಭಕ್ತನಾಗಿದ್ದಾನೆ ಪ್ರೇ. ಯಾವ ವ್ಯಕ್ತಿ ದೇವರಿಗೋಸ್ಕರ ಬದುಕಿಲ್ಲ ಅವನಿಗೆ ನಿತ್ಯ ಶಿಕ್ಷೆ. ಒಳ್ಳೆ ದೇವರಿಗೋಸ್ಕರ ಬದುಕುವನು ದೈವಾಂಧಕನು, ಅವನಿಗೆ ನಿತ್ಯ ಶಿಕ್ಷೆ ಪ್ರೇ, ನಿತ್ಯ ನರಕ. ದೇವ್ರಿಗೋಸ್ಕರ ಬದುಕಿಲ್ಲ ಅಂದ್ರೆ, ಒಂದು ವೇಳೆ ದೇವ್ರಿಗೋಸ್ಕರ ಬದುಕುವಾದ್ರೆ ಅವನು ನಿಜವಾಗಲೂ ದೇವರು ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ನಿತ್ಯ ರಾಜ್ಯವನ್ನು ಪಡೆದನ ಪ್ರೇ. ನಿತ್ಯ ಶಿಕ್ಷಕ ಕ್ಷಣ ಮಾತ್ರದಲ್ಲಿ. ಯೋಬನ ಬರೆದ ಪತ್ರಿಕೆ ಅಲ್ಲಿ ನೋಡಿ, ಅಲ್ಲಿ ನೋಡುವಾಗ 21-13 ವಚನದಲ್ಲಿ ಕ್ಷಣ ಮಾತ್ರದಲ್ಲಿ ಅವನು ಪಾತಾಳಕ್ಕೆ ಹೋದಂತ ಬರೆಯಲ್ಪಟ್ಟಿದೆ. ಕ್ಷಣ ಮಾತ್ರದಲ್ಲಿ ಅವನು ಸಮಾಧಿ ಇಳಿಯಲ್ಪಡ್ತಾನೆ. ಈ ಭೂಮಿಲಿ ಇರೋ ಗಂಟೆ ಅಷ್ಟೇ ಪ್ರೇ. ಈ ಶರೀರವನ್ನು ಸರಿಯಾಗಿ ನಾವು ದೇವರಿಗೋಸ್ಕರ ಉಪಯೋಗಿಸಿದ್ರೆ ಸರಿ, ಇಲ್ಲಾಂದ್ರೆ ಮರಣಿಸಿದ ಕ್ಷಣದಲ್ಲೇ ಆ ಧನವಂತನಾಗಿ ನಾವು ಯಾತನೆ ಹೋಗಬೇಕಾಗಿರ್ತದೆ. ಒಂದು ವೇಳೆ ನೀನು ಭಕ್ತನಾಗಿ ಬದುಕು ಸಾಯೋದಾದ್ರೆ ಲಾಜರನಾಗಿ ಆ ಒಂದು ಪರದೇಶಿಗೆ ಅಬ್ರಾಹ್ಮಣ ಎದೆಗೆ ಹೋಗಲಿಕ್ಕೆ ಇಷ್ಟ ಆಗ್ತೀಯ. ಅದರಿಂದ ನಾವು ಯಾವಾಗಲೂ ಸಹ ನಾವು ನರಕಕ್ಕೆ ಹೋಗ್ಬಾರ್ದು ಪ್ರೇ. ಯಾಕಂದ್ರೆ ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯ 42ನೇ ವಚನದಲ್ಲಿ ಇರ್ತದೆ. ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯ 42ನೇ ವಚನವನ್ನ ನಾನು ಮುಗಿಸ್ತೀನಿ ಪ್ರೇ. ನಾನು ಕೇವಲ ಒಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಮತ್ತಾಯನ ಬರೆಸುವಾರ್ತೆ 13ನೇ ಅಧ್ಯಾಯ 42ನೇ ವಚನ. ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟ್ಟಕಟನೆ ಹಲ್ಲು ಕಡಿಯೋಣವು ಇರುವವು. ಆಗ ನೀತಿವಂತರು ನೋಡ್ರಿ ನೋಡಿ ಹೇಳ್ತದೆ ಅಲ್ಲಿ ಇರುವಂತ ಮಾತು ನೋಡಿ. ಅಲ್ಲಿ ಆ 42ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಅಧರ್ಮಿಗಳನ್ನು ಕೂಡಿಸಿ ಬೆಂಕಿಯೊಳಗಿನ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶವರು, ಕಿವುಳನ್ನು ಕೇಳಲಿ. ಅಂದ್ರೆ ನೋಡುವಾಗ ಅಧರ್ಮಿಗಳೆಲ್ಲರನ್ನು ಕೂಡಿಸಿ ಬೆಂಕಿಗಳೇ. ನರಕದಲ್ಲಿ ಗೋಳಾಟ ಶಿಕ್ಷೆ, ನರಕದಲ್ಲಿ ಗೋಳಾಟ. ಅಲ್ಲ ಅಲ್ಲೂ ಕಡಿಯೋಣ ಇರ್ತದೆ. ದೇವ್ರ ಮಕ್ಕಳೇ, ಯಾರು ದೇವರನ್ನು ದೂಷಿಸಿದ್ದಾರೆ, ದೇವ್ರ ವಿರುದ್ಧವಾಗಿ ಬೋಧನೆಗಳು ಮಾಡಿದ್ದಾರೆ, ಇವರೆಲ್ಲರೂ ಈ ಒಂದು ದೈವಾಂಧಕರಿಗೆಲ್ಲ ಆ ನಿತ್ಯ ನರಕದಲ್ಲಿ ಇರ್ಬೇಕಾಗಿರ್ತದೆ ದೇವ್ರ ಮಕ್ಕಳೇ. ಆದ್ರೆ ದೇವ್ರಿಗೋಸ್ಕರ ಬದುಕಿದವನಿಗೆ ರೋಮ 8ನೇ ಅಧ್ಯಾಯ 1ನೇ ವಚನ ನೋಡ್ರಿ. ದೇವ್ರಿಗೋಸ್ಕರ ಬದುಕಿದವನಿಗೆ ರೋಮಾಪುರದವರು ಬರೆದ ಪದಕ್ಕೆ 8ನೇ ಅಧ್ಯಾಯ 1ನೇ ವಚನ ನೋಡೋಣ ನೋಡಿ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡಿ ಪ್ರೇ, ಅಂದ್ರೆ ಯಾರು ಕ್ರಿಸ್ತ ಯೇಸುವಿನಲ್ಲಿ ಇರುವವನಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾರು ದೇವರ ನಂಬಿಕೊಂಡು, ಯೇಸು ಕ್ರಿಸ್ತನ ನಂಬಿಕೊಂಡು, ಪವಿತ್ರಾತ್ಮ ನಂಬಿಕೊಂಡು ಪರಿಶುದ್ಧವಾಗಿ ಜೀವಿಸ್ತಾನೋ ಅವನಿಗೆ ಅಪರಾಧ ಶಿಕ್ಷೆನೇ ಇಲ್ಲವಂತ ದೇವ್ರ ಮಕ್ಕಳೇ. ಅದರಿಂದ ಆಲೋಚನೆ ಮಾಡಿರ್ತಾರೆ ಮಕ್ಕಳು. ನಿಮ್ಮ ಶರೀರವನ್ನ ಒಂದು ವೇಳೆ ಸೈತಾನ ಒಪ್ಪಿಸ್ತೀವೋ, ಅಥವಾ ನಿನ್ನ ದೇಹದಲ್ಲಿ ದೇವ್ರನ್ನ ನೀನು ಆರಾಧನೆ ಮಾಡ್ತೀವೋ, ದೇವ್ರಿಗೋಸ್ಕರ ನಿನ್ನ ದೇಹವನ್ನ ಘನಪಡಿಸ್ತೀಯೋ ತಿಳ್ಕೊ. ಯಾಕಂದ್ರೆ ನರಾಂತಕನಿಗೆ ಗಲಿ ಶಿಕ್ಷೆ ಆದರೆ ದೈವಾಂಧಕನಿಗೆ ಯಾವ ಶಿಕ್ಷೆ? ನರಾಂತಕನು ಒಂದು ವೇಳೆ ಬಚಾವಾಗ್ಬೋದು ಪ್ರೇ. ಈಗ ನೋಡಿ, ಅನೇಕ ನಾವು ಆ ಸಿನಿಮಾ ಜನರನ್ನ ಎಷ್ಟೋ ಜನ ಕೊಲೆ ಮಾಡಿ ಹೊರಗಡೆ ಬಂದಿದ್ದಾರೆ. ಹಣ ಒಂದು ವೇಳೆ ಯಾವುದೋ ಒಂದು ಇದ್ರ ಮೂಲಕ ಅವ್ರು ಬೇಲ್ ಮೂಲಕ ಬಂದಿದ್ದಾರೆ. ಅವ್ರಿಗೆ ಕ್ಷಮಾಪಣೆ ಯಾವುದೇ ರೀತಿ ಕ್ಷಮಾಪಣೆ ಮಾಡ್ಬಿಡ್ತಾರೆ ಕೂಡ. ಆದರೆ ದೈವಾಂಧಕನಿಗೆ ಕ್ಷಮಾಪಣೆ ಇಲ್ಲ. ಯಾಕಂದ್ರೆ ಕೀರ್ತನೆ 24ನೇ 1ನೇ ವಚನ ಕೊನೆಯ ವಚನ ನೋಡಿ. ಕೀರ್ತನೆ 24ನೇ 1ನೇ ವಚನ ಈ ದಿನದಲ್ಲಿ ಕೊನೆಯ ಒಂದು ವಚನ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. 24 1ನೇ ವಚನ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದ್ದು, ಲೋಕವು ಅದರ ನಿವಾಸಿಗಳು ಆತನವೇ. ಸಾಕು ಬ್ರೇ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ಥಿವಾರವನ್ನು ಸಾಗರದ ಮೇಲೆ ಹಾಕಿದನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದನು ಆತನೇ. ಅಂದ್ರೆ ಎಲ್ಲವೂ ದೇವ್ರದೇ. ಎಲ್ಲವೂ ದೇವ್ರದಾಗಿರುವಾಗ ನೀನು ನಿನ್ನ ದೇಹವನ್ನ ಸರಿಯಾಗಿ ಇಟ್ಟುಕೊಳ್ಬೇಕು. ಈ ದೇಹವನ್ನ ನಾವು ದೇವರಿಗೆ ಮುಡಿಪಾಗಿಡ್ಬೇಕಾದ್ರೆ, ಇಲ್ಲಾಂದ್ರೆ ದೇವ್ರ ಮಕ್ಕಳೇ ಅದು ನರಾಂತಕನಿಗೆ ಗಲ್ಲು ಶಿಕ್ಷೆ ಆದರೆ ದೈವಾಂತಕರಿಗೆ ಯಾವ ಶಿಕ್ಷೆ? ನಿತ್ಯ ದಂಡನೆ ಇರ್ತದೆ ದೇವ್ರ ಮಕ್ಕಳೇ. ಅದರಿಂದ ನಾವು ಈ ಒಂದು ಸಂದೇಶವನ್ನು ಅರ್ಥ ಮಾಡಿಕೊಂಡು ಈ ಭೂಮಿಯಲ್ಲಿ ನಾವು ದೇವರಿಗೋಸ್ಕರ ಸ್ವಲ್ಪ ಕಾಲ ಬದುಕಿ ದೇವರ ಆಸೆಯನ್ನು ಪೂರೈಸಿ
ನಮ್ಮಲ್ಲಿ ಆದಷ್ಟು ಮಟ್ಟಿಗೆ ನಾವು ಒಳ್ಳೆ ಸುವಾರ್ತನ ಸಾರಿ ಅನೇಕರನ್ನ ಕರ್ತನ ಬಳಿಗೆ ನಡೆಸೋಣ ಅಂತ ಹೇಳ್ತಾ, ದೇವರು ಈ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ನಂಬುತ್ತಾ, ದೇವರು ಈ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಸ್ವಲ್ಪ ಅಲ್ಲಿದ್ರೆ ನಾವೆಲ್ಲರೂ ಕಣ್ಣುಗಳ ಮುಚ್ಚುದಾದ್ರೆ ನಾನು ಪ್ರಾರ್ಥನೆ ಮಾಡಿ ನಾವು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ಸೃಷ್ಟಿಕರ್ತನಾದ ದೇವರೇ, ಈ ಮುಂಜಾನೆಯ ಸಮಯಕ್ಕಾಗಿ ನಿಮಗೆ ವಂದನೆಗಳಪ್ಪ ತಂದೆ. ಈ ಮುಂಜಾನೆಯಲ್ಲಿ ನಮ್ಮ ಭಕ್ತರೆಲ್ಲರೂ ದೇವರೇ ನಿದ್ದೆಯನ್ನ ಬದಿಗೊತ್ತಿ ದೇವರೇ, ನಾವು ದೇವರ ವಾಕ್ಯವನ್ನು ಕಲಿಯಬೇಕು, ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ಏನಾದರೂ ಮಾಡ್ಬೇಕಂತಂದ್ರೆ ಅವರೆಲ್ಲರೂ ಹಂಬಲದಿಂದ ತಂದೆ ಬಂದು ಕುಳಿತಿದ್ದಾರಪ್ಪ. ಈ ದಿನ ದೇವರೇ, ನರಾಂತಕನಿಗೆಲ್ಲೂ ಶಿಕ್ಷೆ, ದೈವಾಂತಕರಿಗೆ ಯಾವ ಶಿಕ್ಷೆ ಎಂಬ ಒಂದು ಅಂಶವನ್ನ ಈ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವಂತೆ ಕೊಡದ ಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ ತಂದೆ. ಈ ಭಕ್ತಾದಿಗಳೆಲ್ಲರೂ ನೀನು ಕಾಪಾಡು, ಆತ್ಮೀಯ ರೀತಿಯಲ್ಲಿ ದೇವರೇ ಅಭಿವೃದ್ಧಿಪಡಿಸಪ್ಪ ದೇವರೇ. ಮತ್ತು ದೇವರೇ, ನನ್ನನ್ನು ಸಹ ದೇವರೇ ಈ ಮುಂಜಾನೆ ಸಮಯದಲ್ಲಿ ಕರ್ತಂದು ದೇವರಿನ ಮಕ್ಕಳೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಕೊಡುವಂತ ಈ ಉನ್ನತವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಎಲ್ಲಾ ಭಕ್ತಾದಿಗಳನ್ನ ದೇವರ ಆಶೀರ್ವದಿಸಿ ಬಲಪಡಿಸು. ಇನ್ನು ಹೆಚ್ಚಾಗಿ ಇವರು ಫಲ ಕೊಟ್ಟು ದೇವರ ಅನೇಕರನ್ನ ದೇವರೇ ನರಕದ ಬಾಯಿಂದ ತಪ್ಪಿಸುವಂತ ಕೃಪೆ ನನಗೆ ಬಯಸಪ್ಪ ದೇವರೇ ತಂದೆ. ಈ ಗೂಗಲ್ ಮೀಟಿಂಗ್ಗಳಲ್ಲಿ ದೇವರ ವಾಕ್ಯವನ್ನು ಕೊಡುವಂತ ಎಲ್ಲಾ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ. ಮನೋಜ್ ಕುಮಾರ್ಗೋಸ್ಕರ ದೇವರೇ, ವಿಲ್ಸನ್ಗೋಸ್ಕರ, ನವೀನ್ಗೋಸ್ಕರ ದೇವರೇ, ರಾಮಣ್ಣವ್ರಿಗೋಸ್ಕರ ಮತ್ತು ಕರ್ತನೆ ಅಂಜಿ ಬ್ರದರ್ಗೋಸ್ಕರ, ಇಮಾನುಗೋಸ್ಕರ ದೇವರೇ, ಗಂಗರಾಜವ್ರಿಗೋಸ್ಕರ ಪ್ರಾರ್ಥಿಸ್ತೀನಪ್ಪ. ಕರ್ತನೆ ಪ್ರತಿಯೊಬ್ಬರನ್ನ ಆಶ್ವಾಸ ದೇವರೇ ಅಪ್ಪ ದೇವರೇ. ಈ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗುವಂತ ಆ ಶಿವ ಮಗಳಿಗಾಗಿ ಪ್ರಾರ್ಥಿಸ್ತೀನಿ, ಅವ್ರಿಗೂ ಸಹ ಆರೋಗ್ಯ ಭಾಗವನ್ನು ಕೊಡುತ್ತಂದೆ. ಮತ್ತು ಯಾರೆಲ್ಲ ಬಂದಿದ್ದಾರೋ ದೇವರೆಲ್ಲರಿಗೂ ದೇವರೇ ಆರೋಗ್ಯ ಭಾಗ್ಯನ ಕೊಟ್ಟು ದೇವರೇ ಆತ್ಮಿಕವಾಗಿ ಬೆಳೆದು ದೇವರೇ ಈ ಸತ್ಯ ಸುವಾರ್ತೆ ದೇವರೇ ಎಲ್ಲ ಮನೆಗಳಲ್ಲಿ ಕೆಲಸಲ್ಪಡಲಪ್ಪ ದೇವರೇ ತಂದೆ. ಆ ದೇವರೇ ಇವರು ಕುಟುಂಬವಾಗಿ ವಾಕ್ಯಗಳನ್ನ ಕೇಳ್ತಿದ್ದಾರೆ, ಪ್ರತಿಯೊಬ್ಬರು ವಾಕ್ಯವನ್ನು ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ನಾವೆಲ್ಲರೂ ಬದುಕು ಅಂದ್ರೆ ನೀನು ಕೃಪೆಯನ್ನು ಕೊಡ್ತಪ್ಪ. ಈ ದಿನವೆಲ್ಲ ಕರ್ತನೆ ಪರಿಶುದ್ಧವಾಗಿದ್ದುಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಈಗ ನಿಮ್ಮೆಲ್ಲರಿಗೂ ಇಂಥ ಒಂದು ಸಮಯವನ್ನು ಒದಗಿಸಿಕೊಡೋದಕ್ಕಾಗಿ ನಮಗೆ ಸ್ತೋತ್ರಪ್ಪ ದೇವರೇ. ತಿರುಗಿಂದಾವರ್ತಿ ನಮ್ಮೆಲ್ಲರ ಪ್ರಾಣ ಆತ್ಮ ಒಪ್ಪಿಸ್ಕೊಡ್ತಾ ತಿರುಗಿ ಬರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ನಮ್ಮ ರಕ್ಷಕನು ಒಡೆಯನೂ ಆದಂತ ಏಸು ಕ್ರಿಸ್ತನ ತಂದೆಯ ದೇವರೇ ಕರ್ತನ ಆಶೀರ್ವಾದ ಕೊಡಪ್ರೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಏಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಸಮಾಧಾನ ಐಕ್ಯತೆಯು ಈಗ ತಾನೇ ದೇವರ ಮಾತುಗಳ ಎಲ್ಲ ಮಕ್ಕಳೊಟ್ಟಿಗೂ ಸತ್ಯ ಸುವಾರ್ಥ ಸರ್ವದ ಮಕ್ಕಳೊಟ್ಟಿಗೂ ನಿತ್ಯ ಕಾಲಕ್ಕೂ ಇರಲಿ. ಆಮೇಲೆ ಎಲ್ಲರಿಗೂ ಒಂದೇ